ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿಪ್ರಲಯಕೇಲಿಷು ನಿತ್ಯಸಾಕ್ಷಿ ಯಸ್ಯ ನಿಶ್ವಸಿತಂ ವೇದಾಃ ಯೋ ವೇದೇಭ್ಯೋಖಿಲಂ ಜಗತ್ ನಿರ್ಮಮೇ ತಮಹಂ ವಂದೇ ವಿದ್ಯಾತೀರ್ಥಮಹೇಶ್ವರಂ. ಪರಮಪೂಜ್ಯ ಶ್ರೀ ಸಂಸ್ಥಾನದವರ ಅಡಿದಾವರಗಳಿಗೆ ನಮಿಸ್ತಾ, ಇಲ್ಲಿಯ ಸಾನ್ನಿಧ್ಯ ದೇವತೆಗಳಾದ ಶ್ರೀ ದುರ್ಗಾ, ರಾಧಾಕೃಷ್ಣ ನವಗ್ರಹ ದೇವತೆಗಳಿಗೆ ನಮಿಸ್ತಾ, ವೇದ ಸಂರಕ್ಷಣೆ ನಮ್ಮ ಹೊಣೆ ಅನ್ನುವ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳು. ವೇದ ಸಂರಕ್ಷಣೆ ನಮ್ಮ ಹೊಣೆ ಅನ್ನುವ ಈ ವಿಷಯವನ್ನು ಇವತ್ತು ನಾವು ಚರ್ಚಿಸ್ತಾ ಇರೋದಕ್ಕೆ, ಮಾತುಕತೆಯಲ್ಲಿ ಇಟ್ಟುಕೊಳ್ತಾ ಇರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಹೊಂದಿದೆ. ಪರಮಪೂಜ್ಯ ಶ್ರೀ ಸಂಸ್ಥಾನದವರು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಅಶೋಕೆಯ ಶ್ರೀಮಠದ ಮೂಲ ಸ್ಥಾನದಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಕನಸು ಕಂಡರು. ಶ್ರೀಮಠದ ಮೂಲ ಸ್ಥಾನ ಅದು ಬಹಳ ಕಾಲ ಶ್ರೀಮಠದ ವ್ಯಾಪ್ತಿಯಲ್ಲಿ ಇದ್ದಿರಲಿಲ್ಲ. ಅದನ್ನು ಮತ್ತೆ ಶ್ರೀಮಠದ ವ್ಯಾಪ್ತಿಗೆ ತಂದ ಮೊದಲ ಹೆಜ್ಜೆಯಾಗಿ ಅಲ್ಲೇನು ನಡೀತು ಅಂತ ಅಂದರೆ, ಅಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಕನಸನ್ನು ಶ್ರೀ ಸಂಸ್ಥಾನದವರು ಕಂಡರು. ಒಂದು ಮಠ ಮೂಲಸ್ಥಾನ ಅಂತ ಸಿಕ್ಕಾಗ ಅಲ್ಲಿ ಏನನ್ನು ನಾವು ಬೆಳೆಸೋದಕ್ಕೆ ಹೊರಡ್ತೇವೆ ಅಂತ ಅಂದರೆ, ಭವ್ಯವಾದ ಗುರುಭವನ, ಬಂದವರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆಗಳು, ಇಂಥದ್ದೇ ಹೆಚ್ಚು ಅಲ್ಲಿ ನಡೆಯುತ್ತೆ. ಒಂದು ದೇವಸ್ಥಾನ, ಆ ದೇವಸ್ಥಾನಕ್ಕೆ ಭಕ್ತರು ಬರುವ ವ್ಯವಸ್ಥೆ. ಆದರೆ ಶ್ರೀ ಸಂಸ್ಥಾನದವರು ಅಲ್ಲಿ ಇದು ಯಾವುದನ್ನೂ ಮೊದಲು ಮಾಡಲಿಲ್ಲ. ಮೊದಲು ಮಾಡಿದ್ದು 18 ವಿದ್ಯೆಗಳನ್ನು, 64 ಕಲೆಗಳನ್ನು ಬಿತ್ತರಿಸುವ ಒಂದು ವಿದ್ಯಾಸಂಸ್ಥೆಯನ್ನು ಅಲ್ಲಿ ಕಟ್ಟೋದಕ್ಕೆ ಹೊರಟರು. ಹಲವು ಕಾರಣಗಳಿವೆ ಅದರಲ್ಲಿ. ಶಂಕರ ಭಗವತ್ಪಾದರು ಆ ಸ್ಥಳಕ್ಕೆ 3 ಬಾರಿ ಪಾದಸ್ಪರ್ಶ ಮಾಡಿದರು ಅಂತ ಇತಿಹಾಸ ಹೇಳುತ್ತೆ. ಅಶೋಕಿಯ ಸ್ಥಾನಕ್ಕೆ ಅವ್ರು ಯಾಕೆ ಅಲ್ಲಿಗೆ 3 ಬಾರಿ ಬಂದರು ಅಂತ ಅಂದರೆ, ಒಂದು ಕಾಲದಲ್ಲಿ ಅದೊಂದು ದೊಡ್ಡ ವಿದ್ಯಾಸ್ಥಾನ ಆಗಿತ್ತು. ಅಲ್ಲಿ ಅಗ್ರಹಾರ ಇತ್ತು, ಬಹಳ ದೊಡ್ಡ ದೊಡ್ಡ ವಿದ್ವಾಂಸರುಗಳಿದ್ದರು. ಶಂಕರ ಭಗವತ್ಪಾದರು ಮೊಟ್ಟ ಮೊದಲು ಬಂದಾಗ ಅಲ್ಲಿಗೆ ನೀಲಕಂಠಾಚಾರ್ಯ ಅಂತ ಒಬ್ಬ ದೊಡ್ಡ ಮೀಮಾಂಸಕ ವಿದ್ವಾಂಸರು ಅವರಿಗೆ ಎದುರಾಗುತ್ತಾರೆ. ಅವರೊಡನೆ ಶಂಕರರಿಗೆ ವಾದಾರ್ಥ ನಡೆಯುತ್ತೆ. ಅವರು ಕರ್ಮ ಸಿದ್ಧಾಂತವನ್ನು, ಅಂದರೆ ಕರ್ಮಕಾಂಡವನ್ನು ಪ್ರತಿನಿಧಿಸುವಂಥ ನೀಲಕಂಠಾಚಾರ್ಯರು, ಶಂಕರ ಭಗವತ್ಪಾದರು ಜ್ಞಾನವೇ ಶ್ರೇಷ್ಠ ಅಂತ ಹೇಳುವಂತಹ ಅದ್ವೈತ ತತ್ವವನ್ನು ಪ್ರತಿಪಾದಿಸ್ತಾ ದಿಗ್ವಿಜಯ ಮಾಡ್ತಾ ಬರ್ತಾ ಇದ್ದವರು. ನೀಲಕಂಠಾಚಾರ್ಯರ ಜೊತೆಗೆ ನಡೆದ ವಾದಾರ್ಥದಲ್ಲಿ ಅದ್ವೈತ ಮತವೇ ಶ್ರೇಷ್ಠ ಅಂತ ಸಿದ್ಧ ಆಗತ್ತೆ. ಅಂಥ ಸ್ಥಾನ ಅದು. ಅಲ್ಲಿ ಒಂದು ವಿದ್ಯಾಸ್ಥಾನದ ಕನಸನ್ನು ಶ್ರೀ ಸಂಸ್ಥಾನದವರು ಕಂಡರು. ಅದರ ಹಿನ್ನೆಲೆಯಲ್ಲಿ ಅಲ್ಲಿ ಗುರುಕುಲಗಳು ಆರಂಭ ಆದವು. ಅವುಗಳಲ್ಲಿ ಹಲವು ಗುರುಕುಲಗಳಿವೆ ಅಲ್ಲಿ. ಅದರಲ್ಲಿ ನಾವಿವತ್ತು ಪ್ರಧಾನವಾಗಿ ಹೆಸರಿಸ್ತಾ ಇರೋದು ಈ ಯೋಜನೆಗೆ ಸಂಬಂಧಪಟ್ಟಂತೆ ಶಿವಗುರುಕುಲ, ಪರಂಪರಾ ಗುರುಕುಲ, ಆರ್ಯ ಗುರುಕುಲ ಮತ್ತು ಭಗವತ್ಪಾದ ಗುರುಕುಲ ಅಂತ. ಈ ಗುರುಕುಲಗಳು ವೇದ ಮತ್ತು ವೇದವನ್ನು ಅವಲಂಬಿಸಿದ ಬೇರೆ ಬೇರೆ ವಿದ್ಯಾಕ್ಷೇತ್ರಗಳನ್ನು ಕಲಿಸೋದಕ್ಕೆ ಅಂತ ಆರಂಭವಾದಂತಹ ಗುರುಕುಲಗಳು. ವೇದಗಳಿವೆ, ವೇದಗಳನ್ನು ಅನುಸರಿಸಿ ಪುರಾಣಗಳು, ಬೇರೆ ಬೇರೆ ದರ್ಶನಗಳು, 6 ದರ್ಶನಗಳು, ಕಲೆಗಳು, ವೃತ್ತಿಗೆ ಅಂತ ಬೇಕಾದಂತಹ ಹಲವು ಶಿಕ್ಷಣಗಳು, ಇವೆಲ್ಲವನ್ನು ವೇದ ಮೂಲಕವಾಗಿಯೇ ಬೆಳೆದಂತಹ ಇವೆಲ್ಲವನ್ನು ಕಲಿಸೋದಕ್ಕೆ ಅಂತ ಆರಂಭವಾದ ಗುರುಕುಲಗಳು ಇವು ಅಂತ. ಇವುಗಳೆಲ್ಲದರ ಹಿಂದೆ ಯಾವುದು ಇದೆ ಅಂದರೆ ವೇದ ಅಂತ ಅನ್ನೋದಿದೆ. ವೇದ ಅಂತ ಅನ್ನೋದಿದೆ. ಮಹಾಭಾರತದಲ್ಲೊಂದು ಘಟನೆ, ರಾಜಸೂಯ ಯಾಗ ನಡೆಯುತ್ತೆ. ಯುಧಿಷ್ಠಿರ ರಾಜಸೂಯ ಯಾಗ ಮಾಡ್ತಾನೆ. ಆ ರಾಜಸೂಯ ಯಾಗವು ವೇದದಲ್ಲಿ ಹೇಳಲ್ಪಟ್ಟಂತಹ ಒಂದು ಶ್ರೌತ ಯಾಗ.
ಆ ರಾಜಸೂಯ ಯಾಗವನ್ನು ಮಾಡಿದ ಅನಂತರ ಅದಕ್ಕೆ ಬಂದ ಸಂಪತ್ತನ್ನು ನೋಡಿ ದುರ್ಯೋಧನನ ಅಸೂಯೆ ಹೆಚ್ಚಾಗತ್ತೆ. ಹಾಗಾಗಿ ಅವನು ಮೋಸದ ದ್ಯೂತ ಆಡಿ ಪಾಂಡವರ ಸಂಪತ್ತು ಆ ರಾಜ್ಯ ಎಲ್ಲವನ್ನು ಕಿತ್ತುಕೊಳ್ಳುವ ಪ್ರಯತ್ನ ಮಾಡ್ತಾನೆ. ನಮಗೆ ಕಥೆ ಗೊತ್ತಿದೆ, ಅದರಲ್ಲಿ ಅವನು ಯಶಸ್ವಿಯೂ ಆಗುತ್ತಾನೆ. ಮೊದಲ ದ್ಯೂತ ನಡೆಯುತ್ತೆ. ಅಲ್ಲಿ ದ್ರೌಪದಿ ವಸ್ತ್ರಾಪಹರಣದ ಪ್ರಸಂಗ ನಡೆದು ಧೃತರಾಷ್ಟ್ರ ಅದರ ಅಪಾಯವನ್ನು ಮನಗಂಡು ಅವರ ರಾಜ್ಯವನ್ನು ಅವರಿಗೆ ಹಿಂದಿರುಗಿಸಿ ಕೊಡ್ತಾನೆ. ಆದರೆ ದುರ್ಯೋಧನ ಮತ್ತವನ ತಂಡ ಎರಡನೆಯ ದ್ಯೂತಕ್ಕೂ ಪಾಂಡವರು ಬರುವಂತೆ ಮಾಡುತ್ತೆ. ಆ ದ್ಯೂತದಲ್ಲಿ ಒಪ್ಪಂದ ಏನು ಅಂದರೆ ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ. ಆ ದ್ಯೂತವನ್ನು ಶಕುನಿ ಮೋಸದಿಂದ ಗೆಲ್ತಾನೆ. ಪಾಂಡವರು ವನವಾಸಕ್ಕೆ ಅಂತ ಹೊರಡ್ತಾರೆ ಕಾಡಿಗೆ. ಪಾಂಡವರು ಹೊರಟ್ರೆ 5 ಜನ ಪಾಂಡವರು, ದ್ರೌಪದಿ ಹೊರಟ್ರೆ ಅವರ ಹಿಂದೆ ಇಡೀ ಹಾಸ್ತಿನಪುರವೇ ಹೊರಟು ಬಿಡುತ್ತೆ. ಹಾಸ್ತಿನಪುರದ ಎಲ್ಲ ಪ್ರಜೆಗಳು ಅವರ ಹಿಂದೆ ಹೊರಟು ಬಿಡುತ್ತಾರೆ. ನಾವು ಕಾಡಿಗೆ ಬರ್ತೀವಿ ಅಂತ. ಯಾರೂ ಯೋಚಿಸದ ಅನೂಹ್ಯವಾದ ಒಂದು ಘಟನೆ ನಡೆಯುತ್ತೆ ಅಲ್ಲಿ. ಅದರ ಮುಂಚೂಣಿಯಲ್ಲಿ ವೇದಜ್ಞರಾದ ಹಲವು ವಿದ್ವಾಂಸರಿರ್ತಾರೆ ನಾವು ಕಾಡಿಗೆ ಬರ್ತೇವೆ ಅಂತ ಹೇಳುವಲ್ಲಿ. ಅವರೆಲ್ಲರನ್ನ ಉದ್ದೇಶಿಸಿ ಯುಧಿಷ್ಠಿರ ಹೇಳ್ತಾನೆ, ನೀವೆಲ್ಲ ಪ್ರಜೆಗಳು ಒಂದು ಸಂಪದ್ಭರಿತವಾದ ಬದುಕಿನ ವ್ಯವಸ್ಥೆಯನ್ನು ಕಟ್ಕೊಂಡಿದ್ದೀರಿ. ನಿಮ್ಮ ಮನೆಗಳಿವೆ, ನಿಮ್ಮ ವೃತ್ತಿಗಳಿವೆ, ನಿಮ್ಮ ಆಸ್ತಿ ಪಾಸ್ತಿ ಜಮೀನು ಇವುಗಳೆಲ್ಲ ಇವೆ. ಇಷ್ಟು ಸಂಪತ್ತುಗಳೆಲ್ಲ ಇರುವಾಗ ಇದನ್ನು ಉಪಭೋಗಿಸುವುದನ್ನು ಬಿಟ್ಟು ನೀವು ಇವುಗಳನ್ನೆಲ್ಲ ತ್ಯಾಗ ಮಾಡಿ ನನ್ನ ಜೊತೆಗೆ ಕಾಡಿಗೆ ಬರೋದು ಸರಿಯಲ್ಲ ಅಂತ ಯುಧಿಷ್ಠಿರ ಹೇಳ್ತಾನೆ. ಅದಕ್ಕೆ ಆ ವೇದಜ್ಞರ ಒಂದು ಉತ್ತರವನ್ನು ವ್ಯಾಸರು ದಾಖಲಿಸ್ತಾರೆ. ಹೃದಿನ ಸನ್ನಿಧತ್ತಾಂತೆ ವೇದ ಏನಃ ಪರಂ ಧನಂ. ನಿಜವಾದ ಸಂಪತ್ತು ಯಾವುದೋ, ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಯಾವುದೋ ಅಂತಹ ವೇದಗಳು ನಮ್ಮ ಹೃದಯದಲ್ಲಿವೆ, ಅಲ್ಲಿಲ್ಲ ಅದು ಅಂತ. ಅಂದರೆ ಹಾಸ್ತಿನಪುರದ ಪ್ರಜೆಗಳು ಬಹಳ ಶ್ರೀಮಂತವಾದ ಬದುಕನ್ನು ಬದುಕ್ತಾ ಇದ್ದರು. ಬೇಕಾದಷ್ಟು ಆಸ್ತಿಪಾಸ್ತಿಗಳೆಲ್ಲವೂ ಇದ್ವು ಅವರಿಗೆ. ಆದರೆ ಅವರು ಹೇಳ್ತಾರೆ, ನಿಜವಾದ ಧನ ಯಾವುದು, ನಿಜವಾದ ಸಂಪತ್ತು ಯಾವುದು, ಶ್ರೇಷ್ಠವಾದ ಸಂಪತ್ತು ಯಾವುದು ಅಂದರೆ ವೇದಗಳು. ಆ ವೇದಗಳನ್ನು ಬಿಟ್ಟು ಬರ್ತಾ ಇಲ್ಲ ನಾವು. ಕಟ್ಟಿದ ಮನೆಯನ್ನು ಬಿಟ್ಟು ಬರ್ತಾ ಇರ್ಬೋದು, ಸಂಪಾದಿಸಿದ ಹಣವನ್ನು ಬಿಟ್ಟು ಬರ್ತಾ ಇರ್ಬೋದು. ಆದರೆ ಯಾವುದು ನಿಜ ಸಂಪತ್ತೋ ಅದನ್ನು ಹೊತ್ತು ಬರ್ತಾ ಇದ್ದೇವೆ, ಬಿಟ್ಟು ಬರ್ತಾ ಇಲ್ಲ. ಎಲ್ಲಿ ಹೊತ್ತು ಬರ್ತಾ ಇದ್ದೀರಿ ಅಂದರೆ ಹೃದಯದಲ್ಲಿದೆ ಅದು. ನಮ್ಮ ಹೃದಯದಲ್ಲಿವೆ ಅಂತಹ ವೇದ ಅನ್ನುವ ಸಂಪತ್ತು ಅನ್ನುವ ಮಾತನ್ನು ಅವರು ಆಡುತ್ತಾರೆ. ಮಹಾಭಾರತದ ಅಲಕ್ಷಿತವಾದ ಒಂದು ಘಟ್ಟ ಇದು. ಈ ಮಾತನ್ನು ಹಾಗೆ ತೇಲಿಸಿಕೊಂಡು ಮುಂದೆ ಹೋಗ್ತೀವಿ, ಯಾಕೆಂದರೆ ವನವಾಸದ ಕಥೆ ಮುಖ್ಯ ಆಗುತ್ತೆ. ಆದರೆ ನಮಗೆ ಇವತ್ತು ಮುಖ್ಯವಾಗೋದು ಏನು ಅಂದರೆ ಆ ಕಾಲದ ಹಾಸ್ತಿನಪುರದ ಆ ಪ್ರಜೆಗಳು ಯಾಕೆ ಈ ಮಾತನ್ನಾಡಿದ್ರು. ಹಾಸ್ತಿನಪುರದ ಪ್ರಜೆಗಳಿಗೆ ಎಲ್ಲವನ್ನೂ ಬಿಟ್ಟೇವು, ಆದರೆ ಬಿಡಬಾರದ್ದು ವೇದವನ್ನು ಅಂತ ಯಾಕೆ ಅನ್ನಿಸ್ತು ಅಂತ, ಅದನ್ನು ಬಿಡಬಾರದು ಅಂತ ಯಾಕೆ ಅನ್ನಿಸ್ತು ಅನ್ನೋದರಲ್ಲಿ ವೇದದ ಮಹತ್ವ ಇದೆ. ವೇದ ಅಂದರೆ ಏನು, ಅದರಿಂದ ಏನಾಗತ್ತೆ ಅಂತ ಅನ್ನೋದಕ್ಕೆ ನಮ್ಮ ಪೂರ್ವಜರೊಂದು ಒಳ್ಳೆಯ ಮಾತನ್ನು ಆಡ್ತಾರೆ. ನಾನು ಮಂಗಲದಲ್ಲಿ ಅದನ್ನು ಉಲ್ಲೇಖಿಸಿದೆ. ಯಸ್ಯ ನಿಶ್ವಸಿತಂ ವೇದಾಹ ಯೋ ವೇದೇಭ್ಯೋಖಿಲಂ ಜಗತ್ ನಿರ್ಮಮೆ. ವೇದಗಳು ಅಂದರೆ ಅದು ಪರಶಿವನ ಉಚ್ಛ್ವಾಸ ನಿಶ್ವಾಸಗಳು ಅಂತ. ಭಗವಂತನ ಉಸಿರಾಟಕ್ಕೆ ವೇದ ಅಂತ ಹೆಸರು. ಯಸ್ಯ ನಿಶ್ವಸಿತಂ, ಅವನು ಉಸಿರು ಬಿಟ್ಟಾಗ ಅವುಗಳು ಹೊರಗೆ ಬಂದುವು. ಅವನ ನಿಶ್ವಾಸದಲ್ಲಿ ಹೊರಗೆ ಬಂದುವವು. ಅವುಗಳನ್ನು ಏನು ಮಾಡಿದ ಅವುಗಳಿಂದ ಅಂತ ಅಂದರೆ ಅಖಿಲಂ ಜಗತ್ ನಿರ್ಮಮೆ, ಸಮಸ್ತವಾದ ಪ್ರಪಂಚವನ್ನು ಈ ವೇದಗಳ ಆಧಾರದಲ್ಲಿ ಸೃಷ್ಟಿ ಮಾಡಿದ ಪರಮಾತ್ಮ ಅಂತ ಹೇಳುತ್ತೆ. ಅಂದರೆ ಭಗವಂತ ಸೃಷ್ಟಿ ಮಾಡಬೇಕು ಅಂತ ಒಂದು ದಿನ ಹೊರಟನಂತೆ, ಅವನು ಒಬ್ಬನೇ ಇದ್ದಂತೆ. ಬಹುಸ್ಯಾಂ ಪ್ರಜಾಯೇಯ ಅಂತ ಅನ್ನಿಸ್ತು ಅವನಿಗೆ. ಒಬ್ಬನೇ ಇದ್ದ, ನಾನು ಬಹುವಾಗಬೇಕು ಅಂತ ಅನ್ನಿಸ್ತು. ಒಬ್ಬನೇ ಇದ್ದರೆ ಬೇಸರ ಬರುತ್ತೆ. ಹಾಗಾಗಿ ಹಲವು ಬೇಕು ಅಂತ ಅನ್ನಿಸಿದಾಗ ಅವನು ಈ ಸೃಷ್ಟಿ ಮಾಡದ ಅಂತ ಉಪನಿಷತ್ತು ಹೇಳುತ್ತೆ. ಆ ಸೃಷ್ಟಿ ಮಾಡಬೇಕಲ್ವಾ. ಸೃಷ್ಟಿ ಮಾಡೋದು ಅಂದರೆ ಏನು? ನಿರ್ಮಾಣ ಮಾಡೋದು. ನಿರ್ಮಾಣ ಮಾಡೋದು ಅಂತ ಅಂದರೆ ನಿರ್ಮಾಣ ಮಾಡುವ ಒಂದು ತಂತ್ರಜ್ಞಾನ ಗೊತ್ತಿರಬೇಕು.
ಯಾವುದನ್ನಾದರೂ ನಿರ್ಮಿಸುವಾಗ ತಂತ್ರಜ್ಞಾನ ಬೇಕು. ಆ ತಂತ್ರಜ್ಞಾನದ ಹಿಂದೊಂದು ವಿಜ್ಞಾನ ಇರಬೇಕು, ಕಾರ್ಯಕಾರಣ ಭಾವ ಇರಬೇಕು. ಏನನ್ನು ಯಾವುದರ ಜೊತೆಗೆ ಸೇರಿಸಿದರೆ ಏನಾಗುತ್ತೆ, ಯಾವುದರ ಜೊತೆಗೆ ಸೇರಿಸಿದಾಗ ಯಾವ ರೂಪ ಕೊಡಬಹುದು ಅನ್ನೋದು ಬೇಕು ಅಂತ. ಮಣ್ಣಿನೊಡನೆ ನೀರು ಸೇರಿಸಿದರೆ ಗೋಡೆ ಕಟ್ಟಬಹುದು ಅಂತ. ಸಿಮೆಂಟಿನೊಡನೆ ಮರಳು ಸೇರಿಸಿದರೆ ಇನ್ನಷ್ಟು ಗಟ್ಟಿಯಾಗಿ ಗೋಡೆ ಕಟ್ಟಬಹುದು ಅನ್ನೋದರಿಂದ ಆರಂಭಿಸಿ ನೀವು ಏನನ್ನು ನಿರ್ಮಿಸಿದರೂ, ಯಾವ ವಸ್ತುವನ್ನು ಯಾವುದರ ಜೊತೆಗೆ ಸೇರಿಸಿ ಯಾವ ಆಕಾರ ಕೊಟ್ಟಾಗ, ಯಾವ ತರಹದಲ್ಲಿ ಕ್ರಿಯೆ ಮಾಡಿದಾಗ ಯಾವುದಾದರೂ ಒಂದನ್ನು ನಿರ್ಮಿಸಬಹುದು ಅನ್ನುವ ವಿಜ್ಞಾನ ಮತ್ತು ತಂತ್ರಜ್ಞಾನ, ಇವೆರಡೂ ಇಲ್ಲದೆ ಏನನ್ನು ಸೃಷ್ಟಿಸೋದಕ್ಕಾಗೋದಿಲ್ಲ. ಕೃಷಿಯಿಂದ ಹಿಡಿದು ಇವತ್ತು ತಂತ್ರಜ್ಞಾನದ ನೆರವಿನಲ್ಲಿ ನಾವು ಸೃಷ್ಟಿ ಮಾಡ್ತಾ ಇರುವ ಎಲ್ಲವೂ ಕೂಡ ಈ ಎರಡು ಅಂಶಗಳ ಹಿನ್ನೆಲೆಯಲ್ಲಿದೆ ಅಂತ. ವಿಜ್ಞಾನ ತಂತ್ರಜ್ಞಾನಗಳು ಗೊತ್ತಿಲ್ಲದೆ ಇದ್ದರೆ ನಾವು ಏನನ್ನೂ ಹೊಸದಾಗಿ ಸೃಷ್ಟಿಸಲಾರೆವು. ವಿಜ್ಞಾನ ಅಂದರೆ ಏನು? ಕಾರ್ಯಕಾರಣ ಭಾವ, ವಸ್ತುವಿನ ಸ್ವರೂಪ ಏನು ಅಂತ ಗೊತ್ತಾಗಬೇಕು. ಅದನ್ನು ಹೇಗೆ ಬಳಸಬಹುದು ಅನ್ನೋದು ಅದರ ಸ್ವಭಾವದಲ್ಲಿದೆ, ಅದನ್ನು ತಿಳಿಯಬೇಕು. ಮತ್ತು ಅದನ್ನು ಜೋಡಿಸುವ, ಒಂದಾಗಿಸುವ, ಒಂದು ರೂಪ ಕೊಡುವ ತಂತ್ರಜ್ಞಾನ ಅನ್ನೋದು ಬೇಕು ಅಂತ. ಇದೆರಡು ಇದ್ದರೆ ಮಾತ್ರ ನಾವು ಆ ಕೆಲಸ ಮಾಡ್ತೇವೆ. ಒಬ್ಬ ಇಂಜಿನಿಯರ್ ಅಂತ ರೂಪಿಸ್ತೀವಲ್ಲ ನಾವು, ಅದು ಸಿವಿಲ್ಲೋ, ಅದು ಬೇರೆ ಯಾವುದೇ ಇರಲಿ, IT ಯಾವುದೇ ಇರಲಿ, ಅವನಿಗೆ ಏನನ್ನು ಕಲಿಸಲಾಗತ್ತೆ ಅಂದರೆ ಇವುಗಳನ್ನೇ ಕಲಿಸಲಾಗತ್ತೆ ಅಂತ. ಅವನು ಮಾತ್ರ ನಿರ್ಮಿಸಬಲ್ಲ ಅಂತ. ಯಾಕೆ ಅವನೇ ನಿರ್ಮಿಸಬೇಕು ಅಂದರೆ ಅವನಿಗೆ ನಾವು ಈ ಅರಿವನ್ನು ಕೊಟ್ಟಿದ್ದೇವೆ ಅಂತ. ಈ ಅರಿವು ಇಲ್ಲದೇ ಇದ್ದರೆ ಹೊಸದನ್ನು ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ. ಭಗವಂತ ಕೂಡ ಈ ಬ್ರಹ್ಮಾಂಡವನ್ನು ಅತ್ಯಂತ ಅದ್ಭುತವಾದ, ಅತ್ಯಂತ ವಿಸ್ತಾರವಾದ, ಅತ್ಯಂತ ವೈವಿಧ್ಯದ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಬೇಕು ಅಂತಂದಾಗ ಅವನಿಗೂ ಅರಿವು ಬೇಕಾಯಿತು. ಆ ಅರಿವೇ ವೇದ ಅಂತ. ಹಾಗಾಗಿ ಹೇಳಿದ್ದು ಯಹ ವೇದೇಭ್ಯ ಅಖಿಲಂ ಜಗತ್ ನಿರ್ಮಮೆ, ಇಡೀ ಜಗತ್ತನ್ನು ಈ ಅರಿವಿನಿಂದ ಸೃಷ್ಟಿ ಮಾಡ್ದ ಅಂತ. ವೇದ ಅಂದರೆ ಅರಿವು ಅಂತ ಹೆಸರು, ವಿದಜ್ಞಾನೇ ಅಂತ. ವೇದ ಅನ್ನುವ ಶಬ್ದಕ್ಕೆ ಅರಿವು ಅಂತ ಅರ್ಥ, ಜ್ಞಾನ ಅಂತ ಅರ್ಥ, ತಿಳಿವಳಿಕೆ ಅಂತ ಅರ್ಥ. ಇಂತಹ ವೇದ ಭಗವಂತನ ನಿಶ್ವಾಸ ರೂಪವಾಗಿದೆ ಅಂತ ಹೇಳಿದ್ರು. ಆದರೆ ನಮಗಿವತ್ತು ಅದು ಶಬ್ದ ರೂಪವಾಗಿ ಸಿಗ್ತಾ ಇದೆ. ವೇದ ಅಂದರೆ ಏನು? ಒಂದು ಶಬ್ದಗಳ ಗುಚ್ಛ. ಒಂದು ವಾಕ್ಯ ಇದೆ, ಅದರಲ್ಲಿ ಹಲವು ಶಬ್ದಗಳಿವೆ. ಶಬ್ದಗಳಲ್ಲಿ ಒಂದಿಷ್ಟು ಅಕ್ಷರಗಳಿವೆ. ಇದೆ ವೇದ ಅಂದರೆ. ಈ ವೇದಗಳನ್ನು ಯಾರು ಬರೆದರು? ಭಗವಂತನ ನಿಶ್ವಾಸವಾಗಿತ್ತು ಸರಿ, ಹೇಗೆ ಸಿಕ್ಕಿತು ಅದು? ಯಾರು ಬರೆದರು ಅಂದರೆ ವೇದಗಳನ್ನು ಯಾರೂ ಬರೆದಿಲ್ಲ ಅಂತ ಪಾರಂಪರಿಕರು ಹೇಳ್ತಾರೆ. ಆಧುನಿಕರು ವೇದವನ್ನು ಬರೆಯಲಾಯಿತು, ವೇದ ಕಾಲ ಅಂತ ಒಂದಿತ್ತು ಅಂತೆಲ್ಲ ಹೇಳ್ತಾರೆ. ವೇದ ಕಾಲ ಅಂತ ಒಂದಿರಲಿಲ್ಲ. ಬಹಳ ಪ್ರಾಚೀನವಾದ ಮೊದಲಿಗೆ ವೇದ ಕಾಲ ಇತ್ತು, ಋಗ್ವೇದ ಕಾಲ, ಯಜುರ್ವೇದ ಕಾಲ ಅಂತೆಲ್ಲ ಆಧುನಿಕರು ಯೋಚಿಸಿದ್ದಾರೆ, ಊಹೆ ಮಾಡಿದ್ದಾರೆ. ಸಾಕ್ಷಿಗಳ ಆಧಾರದ ಮೇಲಲ್ಲ, ಊಹೆ ಮಾಡಿದ್ದಾರೆ. ಆದರೆ ಅಂಥದ್ದೊಂದು ವೇದ ಕಾಲ ಅಂತ ಎಲ್ಲೂ ಇರಲಿಲ್ಲ. ಯಾಕೆ ಅಂದರೆ ವೇದಗಳು ಅಸಂಖ್ಯವಾಗಿ ಸೃಷ್ಟಿಯಲ್ಲಿ ಸಹಜವಾಗಿವೆ. ವೇದ ಮಂತ್ರಗಳು ಸೃಷ್ಟಿಯಲ್ಲಿ ಸಹಜವಾಗಿ ಅಸಂಖ್ಯ ಇವೆ. ಅವುಗಳನ್ನು ನಾವು ಕೇಳಿಸಿಕೊಂಡ್ರೆ, ಕೇಳಿಸಿದ್ದನ್ನು ಉಚ್ಚರಿಸಿದರೆ, ಬರೆದಿಟ್ಟರೆ ವೇದ ನಮಗೆ ಸಿಕ್ತು ಅಂತ ಆಗತ್ತೆ. ಹಾಗಂದ್ರೇನು ಅಂತ ಕೇಳಿದರೆ, ನಾವು ನಮ್ಮ ಮನೆಯಲ್ಲಿ TV ಬಳಸ್ತೀವಿ ಅಥವಾ ಫೋನ್ ಬಳಸ್ತೀವಿ, ನಮಗೆ ಶಬ್ದ ಕೇಳಿಸುತ್ತೆ. ಅದರಲ್ಲಿ ಚಾನಲ್ ಚೇಂಜ್ ಮಾಡಿದಾಗ ಒಂದರಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ಇನ್ನೊಂದರಲ್ಲಿ ಹಾಡು ಬರ್ತಾ ಇರುತ್ತೆ. ಅದನ್ನು ಟ್ಯೂನ್ ಮಾಡ್ತಾ ಹೋದಾಗ ಶಬ್ದ ಕೇಳಿಸ್ತು. ಎಲ್ಲಿತ್ತು ಆ ಶಬ್ದ? ನಮ್ಮ ಮನೆಯ TVಯಲ್ಲೋ ರೇಡಿಯೋದಲ್ಲೋ ಕೇಳಿಸ್ತಾ ಇದ್ದ ಈ ಶಬ್ದ ಎಲ್ಲಿತ್ತು ಅಂದರೆ ಶಬ್ದ ಆಕಾಶದಲ್ಲಿತ್ತು ಅಂತ. ಆಕಾಶ ಅಂದರೆ ಅವಕಾಶ ಅಂತ, ಖಾಲಿ ಸ್ಥಳ ಅಂತ ಇದೆಯಲ್ಲ ಭೂಮಿಯಿಂದ ಮೇಲೆ, ಅಲ್ಲಿತ್ತದು. ನಾವು ಅದಕ್ಕೆ ಟ್ಯೂನಪ್ ಮಾಡಿದಾಗ ಏನಾಯಿತು? ಅದು ಕೇಳಿಸಿತು. ಹಿಂದೆ ರೇಡಿಯೋ ಬಳಸಿದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ತಿರುಗಿಸಿ ಟ್ಯೂನ್ ಮಾಡೋದು ಅಂತಲೇ ಮಾಡ್ತಾಯಿದ್ವಿ. ಈಗ ಚಾನಲ್ ಚೇಂಜ್ ಮಾಡುವಾಗ ಅಷ್ಟು ಅರ್ಥ ಆಗೋಲ್ಲ ನಮಗೆ. ಹೀಗೆ ವೇದ ಮಂತ್ರಗಳು ಬ್ರಹ್ಮಾಂಡದಲ್ಲಿ ಅದೆಷ್ಟೋ ಸಂಖ್ಯೆಯಲ್ಲಿವೆ. ವ್ಯಕ್ತಿ ತನ್ನನ್ನು ತಾನು ಟ್ಯೂನ್ ಮಾಡಿಕೊಂಡಾಗ, ಅವನೇ ರೇಡಿಯೋ ಆದಾಗ, ತನ್ನನ್ನು ತಾನು ಟ್ಯೂನ್ ಮಾಡಿಕೊಂಡಾಗ ಆ ವೇವ್ಲೆಂತ್ ಹೊಂದಿಕೆ ಆಗತ್ತಲ್ಲ, ಆ ವೇವ್ಲೆಂತ್ ಹೊಂದಿಕೆಯಾದಾಗ ಅವನಿಗೆ ಅದು ಕೇಳಿಸತ್ತೆ. ಶ್ರುತಿ ಅಂತ ಕರೆದ್ರು ಅದನ್ನು.
ಶ್ರುತಿ ಅಂದರೆ ಕೇಳಿಸಿದ್ದು ಅಂತ. ವೇದ ಬರೆದಿದ್ದಲ್ಲ ಯಾರು ಅದನ್ನು, ಅದು ಕೇಳಿಸಿದ್ದು, ಕಿವಿಗೆ ಕೇಳಿಸಿತು ಅಂತ. ಯಾರಿಗೆ ಕೇಳಿಸಿತು? ನಮ್ಮಂಥ ಮನುಷ್ಯರಿಗೆ ಕೇಳಿಸಿತು. ಯಾರಿಗೆ ಕೇಳಿಸಿತೋ ಕೇಳಿಸಿದ ಮೇಲೆ ಅವರ ಹೆಸರು ಬದಲಾಯಿತು. ಅವರು ಅಲ್ಲಿಯವರೆಗೆ ನಮ್ಮಂಥವರೇ. ಯಾರಿಗೆ ವೇದ ಕೇಳಿಸಿತೋ ಅವರನ್ನು ಋಷಿ ಅಂತ ಕರೆಯೋದಕ್ಕೆ ಆರಂಭ ಮಾಡಿದ್ವಿ. ಋಷಿಗಳಿಗೆ ವೇದ ಕೇಳಿಸಿತು ಅಂತಲ್ಲ, ವೇದ ಕೇಳಿಸಿದವ ಋಷಿಯಾದ ಮೊದಲಿಗೆ ಅಂತ. ಆಮೇಲೆ ಹಾಗೆ ಬದುಕಿದವರನ್ನು ಋಷಿ ಅಂತ ಎರಡನೇ ಹಂತದಲ್ಲಿ ಕರೆದ್ವಿ. ಹೀಗೆ ವೇದವನ್ನು ಕೇಳಿಸಿಕೊಂಡ್ರು. ಯಾವಾಗ ಕೇಳಿಸಿಕೊಂಡ್ರು ಅಂದರೆ ಯಾರ್ಯಾರೋ ಯಾವ್ಯಾವಾಗಲೋ ಕೇಳಿಸಿಕೊಂಡ್ರು. ಎಷ್ಟೋ ಮನ್ವಂತರಗಳಾದವು, ಎಷ್ಟೋ ಯುಗಗಳಾದವು ಅಂತ ನಮ್ಮ ಪಾರಂಪರಿಕ ಕಾಲವಿಧಾನ ಹೇಳುತ್ತೆ. 5000 ವರ್ಷದ ಹಿಂದೆ ಅಂತೆಲ್ಲ ಅಲ್ಲ, ಲಕ್ಷ ಕೋಟಿ ವರ್ಷಗಳಾದವು ಅಂತ. ಆ ಯಾವ್ಯಾವೋ ಕಾಲದಲ್ಲಿ ಯಾವುದೋ ಮಂತ್ರಗಳು ಯಾರ್ಯಾರಿಗೋ ಕೇಳಿಸಿದವು, ಕಿವಿಗೆ ಕೇಳಿಸಿದವು, ಮೊನ್ನೆವರೆಗೂ ಕೇಳಿಸಿದವು. ಯಾವ ಅಶೋಕಿಯಲ್ಲಿ ಗುರುಕುಲಗಳು ಈಗ ನಿರ್ಮಾಣಗೊಂಡಿವೆಯೋ ಅಲ್ಲಿ ದೈವರಾತರು ಅಂತ ಇದ್ದರು. ಅವರ ವಂಶಸ್ಥರೇ ಮೊದಲಿಗೆ ನಮಗೆ ಈ ಭೂಮಿಯನ್ನು ಕೊಟ್ಟವರೀಗ ಅವರ ಸುಪರ್ದಿಯಲ್ಲಿತ್ತದು. ಆ ದೈವರಾತರಿಗೆ ಕಳೆದ ಶತಮಾನ, ನಾವು ಬದುಕ್ತಾ ಇದ್ದ ಶತಮಾನದಲ್ಲಿಯೇ ಹೊಸ ವೇದ ಕೇಳಿಸಿದೆ ಅಂತ ದೈವರಾತರಿಗೆ. ತಿರುವಣ್ಣಾಮಲೆಯಲ್ಲಿ, ಅರುಣಾಚಲದಲ್ಲಿ ರಮಣ ಮಹರ್ಷಿಗಳ ಸಾನ್ನಿಧ್ಯದಲ್ಲಿ ವಾಸಿಷ್ಠ ಗಣಪತಿ ಮುನಿಗಳ ಎದುರಿನಲ್ಲಿ ಅವರಿಗೆ ಹೊಸ ವೇದ ಕಾಣಿಸಿತು, ಹೊಸ ವೇದ ಕೇಳಿಸಿತು. ಅಂದರೆ ವೇದ ಕಾಲ ಅಂತಲ್ಲ, ಯಾವ ಕಾಲದಲ್ಲಿಯೂ ಅದು ಕೇಳಿಸುತ್ತೆ. ದೈವರಾತರಿಗೆ ಕೇಳಿಸಿದ್ದು ಹೊಸದೇ ಮಂತ್ರಗಳು, ಹಿಂದೆ ಇದ್ದ ಮಂತ್ರಗಳಲ್ಲ. ಹಾಗೆ ಇನ್ನೆಷ್ಟೋ ಮಂತ್ರಗಳಿವೆ ಅಂದರೆ ಅರ್ಥ ಏನು? ಇನ್ನೆಷ್ಟೋ ಅರಿವು ಇದೆ ಬ್ರಹ್ಮಾಂಡದಲ್ಲಿ ಅಂತ. ನಮಗೆ ಬ್ರಹ್ಮಾಂಡ ಅರ್ಥ ಆಗಿಲ್ಲ, ಬ್ರಹ್ಮಾಂಡದ ಆಚೆ ಏನು ಅಂತ ಅರ್ಥ ಆಗಿಲ್ಲ. ಎಷ್ಟೋ ಇದೆ ಆ ಅರಿವು ಅನ್ನೋದು ಅನಂತವಾಗಿದೆ. ಆದರೆ ಯಾರ್ಯಾರಿಗೋ ಕೇಳಿಸ್ತಲ್ಲ ಈ ಅರಿವಿನ ಗುಚ್ಛಗಳು. ಇವುಗಳನ್ನೆಲ್ಲ ಒಂದೆಡೆ ಜೋಡಿಸಿದರು, ವ್ಯಾಸರು ಜೋಡಿಸಿದರು ಅಂತ ಹೇಳುತ್ತೆ ಪಾರಂಪರಿಕ ಇತಿಹಾಸ. ಈ ಮಂತ್ರಗಳೆಲ್ಲ ಬಿಡಿಯಾಗಿದ್ದು, ಇಡಿಯಾಗಿ ಒಂದು ಗ್ರಂಥ ಬರದಂತೆ ಯಾರೂ ಬರೋದಿಲ್ಲ. ಒಬ್ಬನಿಗೆ 4 ಮಂತ್ರ, ಒಬ್ಬನಿಗೆ 5 ಮಂತ್ರ, ಒಬ್ಬನಿಗೆ ಒಂದೇ ಮಂತ್ರ, ಹೀಗೆ ಕಾಣಿಸಿದ್ದದು. ನೀವು ಸೂಕ್ತವೋ ಬೇರೆದನ್ನೆಲ್ಲ ನೋಡಿದರೆ ಅದು ದೊಡ್ಡದು ಚಿಕ್ಕದು ಅಂತಿರುತ್ತೆ ನೋಡಿ, ದೊಡ್ಡದು ಚಿಕ್ಕದು ಅಂತಿರುತ್ತೆ. ರುದ್ರ ಚಮಕ ಅಂದರೆ ಭಾಳ ದೊಡ್ಡದು, ಪುರುಷ ಸೂಕ್ತ ಅದಕ್ಕಿಂತ ಚಿಕ್ಕದು, ದುರ್ಗಾ ಸೂಕ್ತ ಅಂದರೆ ಇನ್ನೂ ಚಿಕ್ಕದು ಅಂತೆಲ್ಲ ನೋಡ್ತೀವಲ್ಲ. ಏನು ಅಂದರೆ ಆ ಗುಚ್ಛ ಅಷ್ಟು ಕೇಳಿಸಿತು ಒಬ್ಬನಿಗೆ ಅಂತ. ಅವನವನ ತಪಸ್ಸಿನ ಫಲವಾಗಿ ಅವನಿಗೇನೋ ಕಾಣಿಸಿತು, ಏನೋ ಕೇಳಿಸಿತು. ಇದೆಲ್ಲ ಬಿಡಿಯಾಗಿ ಇತ್ತಲ್ಲ, ಇದನ್ನು ಇಡಿಯಾಗಿಸಿದ್ದು ವೇದವ್ಯಾಸರು. ಅವರಿಗೆ ಹಾಗಾಗಿಯೇ ವೇದವ್ಯಾಸ ಅಂತ ಹೆಸರು, ಅವರನ್ನು ವ್ಯಾಸ ಅಂತ ಕರೆದಿದ್ದು. ವೇದವ್ಯಾಸ ಅಂತ ಯಾಕಾದರು ಅಂದರೆ ಈ ಮಂತ್ರಗಳನ್ನೆಲ್ಲ ಅವರು ಪ್ರತ್ಯೇಕಿಸಿ ಜೋಡಿಸಿಕೊಟ್ರು ಅಂತ. ಆ ವೇದಗಳಲ್ಲಿ ಬೇರೆ ಬೇರೆ ಕ್ರಮಗಳಿದ್ವು. ಆ ಕೇಳುವಿಕೆಯಲ್ಲಿ ಕ್ರಮಗಳಿದ್ವು ಅಂದರೆ ಏನು ಅಂತ ಕೇಳಿದರೆ, ನಾವು ಮಾತಾಡ್ತೀವಲ್ಲ, ಈ ಮಾತನಾಡುವಿಕೆಯಲ್ಲಿ ಒಂದು ಏರಿಳಿತ ಇರುತ್ತೆ. ಸಂಗೀತದಲ್ಲಂತೂ ನಮಗೆ ಗೊತ್ತಿದೆ, ಸಂಗೀತದ ಸ್ವರಪ್ರಸ್ತಾರಗಳಿವೆ, ಸರಿಗಮ ಪದನಿ ಅಂತ ಅದರ ಏರಿಳಿತಗಳಿರುತ್ತೆ. ಈ ಸರಿಗಮ ಪದನಿ ಅನ್ನೋದನ್ನು ಬೇರೆ ಬೇರೆ ಥರ ಬಳಸ್ತಾ ಹೋದ ಹಾಗೆ ಬೇರೆ ಬೇರೆ ರಾಗಗಳಾಗುತ್ತವೆ. ಅವುಗಳನ್ನು ಬೇರೆ ಬೇರೆ ತರಹದಲ್ಲಿ ಸಂಯೋಜಿಸ್ತಾ ಹೋದ ಹಾಗೇ ರಾಗಗಳಾಗುತ್ತವೆ ಅಂತ ನಮಗೆ ಗೊತ್ತಿದೆ. ವಾಸ್ತವವಾಗಿ ಇದು ಸಂಗೀತದಲ್ಲಿ ಮಾತ್ರ ಅಲ್ಲ, ನಮ್ಮ ಮಾತುಗಳಲ್ಲೂ ಇವೆ. ನಾವೆಲ್ಲರೂ ಆಡುವ ಮಾತುಗಳಲ್ಲಿ ಪ್ರತಿ ಅಕ್ಷರಕ್ಕೆ ಒಂದು ಏರಿಳಿತ ಅಂತ ಇದೆ. ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ಪ್ರತಿ ಅಕ್ಷರವನ್ನು ನಾನು ಬೇರೆ ಬೇರೆ ಸ್ಥಾನದಲ್ಲಿ ಉಚ್ಚರಿಸ್ತಾ ಹೋಗ್ತೀನಿ. ಪ್ರತಿ ಶಬ್ದವನ್ನಲ್ಲ, ಪ್ರತಿ ಅಕ್ಷರವನ್ನು. ಈಗ ಪ್ರತಿ ಅಂತ ಅನ್ನುವಾಗ ಪ್ರ ಅನ್ನೋದನ್ನು ಒಂದು ಸ್ಥಾನದಲ್ಲಿ ಉಚ್ಚರಿಸಿದ್ದೆ, ತಿ ಅನ್ನೋದನ್ನು ಒಂದು ಸ್ಥಾನದಲ್ಲಿ ಉಚ್ಚರಿಸಿದ್ದೆ ನಾನು. ಹೀಗೆ ಉಚ್ಚರಿಸ್ತಾ ಹೋಗ್ತೀವಿ ನಾವು. ಈ ಉಚ್ಚಾರಣೆಯ ಕ್ರಮದ ಆಧಾರದ ಮೇಲೆ ಮತ್ತು ಇನ್ನಿತರ ಕಾರಣಗಳನ್ನು ಸೇರಿಸಿ ಈ ವೇದಗಳಲ್ಲಿ 4 ಲಕ್ಷಣಗಳನ್ನು ಗುರುತಿಸಿದರು. ಪ್ರಧಾನ ಲಕ್ಷಣಗಳು, ಭಿನ್ನವಾದ 4 ಲಕ್ಷಣಗಳನ್ನು ಗುರುತಿಸಿದರು. ಅಂದರೆ 4 ತರಹ ಇವೆ ಅಂತ. ಮುಖ್ಯವಾಗಿ ಆ 4ಅನ್ನು 4 ವೇದಗಳು ಅಂತ ಕರೆದರು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಈ ವಿಭಿನ್ನತೆ ಇದೆಯಲ್ಲ, ಉಚ್ಚಾರಣೆಯ ವಿಭಿನ್ನತೆ ಇದೆಯಲ್ಲ, ಏರಿಳಿತದ ವಿಭಿನ್ನತೆ ಇದೆಯಲ್ಲ, ಇದರ ಪರಿಣಾಮ ಭಿನ್ನ ಅಂತ. ಸಂಗೀತದಲ್ಲಿದೆ ನೋಡಿ, ಮುಂಜಾನೆ ಹಾಡಬೇಕಾದ ಹಾಡುಗಳು, ಮಳೆ ಬರಬೇಕು ಅಂದರೆ ಹಾಡುವ ಹಾಡುಗಳು, ರಾಗಗಳು ಅಂತೆಲ್ಲ. ಇವತ್ತೆಲ್ಲ ಅಂಥವೆಲ್ಲ ಸಾಕಷ್ಟು ಹೋಗಿಬಿಟ್ಟಿದೆ ಬಿಡಿ. ಮಳೆ ಬರೋದಕ್ಕೆ ಅಂತಲೇ ಒಂದು ರಾಗ ಇದೆ ಅಂದರೆ ಅರ್ಥ ಏನು?
ನಾವು ಶಬ್ದವನ್ನು, ಅಕ್ಷರವನ್ನು ಒಂದು ಕ್ರಮದ ಏರಿಳಿತದಲ್ಲಿ ಬಳಸಿದಾಗ ಅದು ಸೃಷ್ಟಿಯ ಮೇಲೊಂದು ಪರಿಣಾಮ ಬೀರುತ್ತೆ. ಸೃಷ್ಟಿಯ ಮೇಲೆ ಪರಿಣಾಮ ಏನನ್ನು ಬೀರುತ್ತೆ ಅಂದರೆ ಸೃಷ್ಟಿಯಲ್ಲೊಂದು ಬದಲಾವಣೆ ತರುತ್ತೆ. ಅದು ಎಂಥ ಬದಲಾವಣೆ ತರುತ್ತೆ? ಸೃಷ್ಟಿಯಲ್ಲಿ ಮಳೆ ಬರಬೇಕು ಅಂದರೆ ಹೊರಗೆ ಒಂದು ವಾತಾವರಣ ಬದಲಾಗಬೇಕಲ್ವ. ಮಳೆ ಸುಮ್ಮನೆ ಬರೋದಿಲ್ಲ, ವಿಜ್ಞಾನ ಓದಿದವ್ರಿಗೆ ಗೊತ್ತಿರುತ್ತೆ. ಅಂಥದ್ದೊಂದು ವಾತಾವರಣ ನಿರ್ಮಾಣ ಆಗಬೇಕಲ್ಲಿ. ಆ ನಿರ್ಮಾಣವನ್ನು ಆ ಏರಿಳಿತ ಮಾಡುತ್ತೆ ಅಂತ, ಶಬ್ದದ ಏರಿಳಿತ ಮಾಡುತ್ತೆ ಅಂತ. ಶಬ್ದಗಳಿಗೆ ಅಂಥ ಪ್ರಭಾವಿಸುವ ಒಂದು ಸಾಮರ್ಥ್ಯ ಇರುತ್ತೆ. ಈಗ ಯಾರೋ ತುಂಬ ಚೆನ್ನಾಗಿ ಮಾತನಾಡಿದರೆ ನನಗೆ ಪ್ರೋತ್ಸಾಹ ಸಿಕ್ತು, ಕೆಲಸ ಮಾಡೋದಕ್ಕೆ ಉತ್ಸಾಹ ಬಂತು ಅಂತ ನಾವು ಹೇಳ್ತೀವಿ. ಅದು ಅವರ ಒಟ್ಟು ಮಾತಿನ ಭಾವದಲ್ಲಿ ನಮಗೆ ಸಿಕ್ಕಿದ್ದು. ಆದರೆ ಹಾಗಲ್ಲದೆ ಪ್ರತಿ ಅಕ್ಷರದ ಉಚ್ಚಾರಣೆಯ ಏರಿಳಿತಗಳು, ಅವುಗಳ ಸಂಯೋಜನೆ ಇದೆಯಲ್ಲ, ಅದು ಸುತ್ತಲ ಪ್ರಪಂಚದ ಮೇಲೆ ಒಂದು ಪ್ರಭಾವ ಬೀರ್ತಾ ಇರುತ್ತೆ. ಇದು ಅತ್ಯಂತ ವೈಜ್ಞಾನಿಕ. ಆಧುನಿಕ ವಿಜ್ಞಾನ ಅದನ್ನು ಎಷ್ಟು ಕಂಡುಕೊಂಡಿದೆಯೋ ಗೊತ್ತಿಲ್ಲ, ಆದರೆ ನಮ್ಮ ಪ್ರಾಚೀನರು ಕಂಡುಕೊಂಡಿದ್ದರು. ಹಾಗಾಗಿ ಮಾತು ಹೇಗಿರಬೇಕು ಅಂತ ಅಂದರೆ ಈ ಸ್ವರ ಸಂಬದ್ಧವಾಗಿರಬೇಕು ಅಂತ. ಅದು ಆ ಶಬ್ದಕ್ಕೆ ಒಂದು ಅರ್ಥ ಇದೆಯಲ್ಲ, ಅದಲ್ಲ, ಏರಿಳಿತಗಳಿಗೆ ಒಂದು ಅರ್ಥ ಇದೆ ಅಂತ. ಶಬ್ದದ ಏರಿಳಿತಗಳಿಗೆ ಒಂದು ಅರ್ಥ ಇದೆ ಅಂತ. ಹಾಗಂದ್ರೇನು? ಶಬ್ದಕ್ಕಲ್ವ ಅರ್ಥ ಇರೋದು ಅಲ್ವಾ? ಏನೇನೋ ಹೇಳ್ತಾ ಇದ್ದೀರಲ್ಲ ಅಂದರೆ ನೋಡಿ, ಬಳಸೋದು ಹೇಗೆ ಅಂದರೆ ಬರ್ತೀಯಾ ಅಂತ ಕೇಳ್ತೀವಿ. ಬರ್ತೀನಿ, ಬರ್ತೀನಿ. ಎರಡಕ್ಕೇನು ವ್ಯತ್ಯಾಸ ಇದೆ? ಬರ್ತೀನಿ ಅನ್ನೋದಕ್ಕೆ ಬರ್ತೀನಿ ಅಂತ ಅರ್ಥ, ಬರ್ತೀನಿ ಅಂದರೆ ಕೈ ಕೊಡ್ತೀನಿ ಅಂತ ಅರ್ಥ ಅಲ್ವಾ? ಬರ್ತೀನಿ ಬರ್ತೀನಿ ಅಂದರೆ ಬಂದೆರಡು ಬಿಗಿತೀನಿ ಅಂತ ಅರ್ಥ. ಬಂದೆ ಬಂದೆ ಮಾಡ್ತಾ ಇರು, ಮಕ್ಕಳಿಗೆ ಬೈತೀವಲ್ಲ, ಇರು ಬಂದೆ ಅಂದರೆ ಪ್ರೀತಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಬಂದೆ ಬಂದೆ ಅಂದರೆ ಮಗು ಆ ಮಾಡ್ತಾ ಇರೋ ಕೆಲಸ ನಿಲ್ಲಿಸುತ್ತೆ. ಬಂದೆ ಅನ್ನೋದಕ್ಕೆ ಏನು ಅರ್ಥ? ಶಬ್ದಕ್ಕೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ ಅಂತ. ಮಗುವಿಗೆ ಏನು ಅರ್ಥ ಆಗ್ತಾ ಇದೆ? ಪೆಟ್ಟು ಬೀಳತ್ತೆ ಅಂತ. ಅಷ್ಟೇ ಅಲ್ಲ, ಆ ಕೆಲಸ ಮಾಡಬೇಡ ಅಂತ ಅರ್ಥ ಆಯಿತು ಅಲ್ವಾ? ಬಂದೆ ಬಂದೆ ಅಂದಿದ್ದಕ್ಕೆ ಆ ಕೆಲಸ ಮಾಡಬೇಡ ಅನ್ನೋ ಅರ್ಥ ಎಲ್ಲಿಂದ ಬಂತು? ಶಬ್ದದ ಏರಿಳಿತದ ಮೇಲೆ ಬಂತು. ಹೇಗೆ ಉಚ್ಚರಿಸಿದ್ವಿ ಅದರ ಮೇಲೆ ಆ ಅರ್ಥ ಬಂತು. ಇದು ಸಹಜ ಮಾತುಕತೆಯಲ್ಲಿದೆ. ವೇದಗಳ ಉಚ್ಚಾರಣೆಯಲ್ಲಿ ಅದು ಇನ್ನೂ ವೈಜ್ಞಾನಿಕವಾಗಿದೆ. ಹಾಗಾಗಿಯೇ ವೇದಗಳ ಮಂತ್ರಗಳಿಗೆ ಏನಿರುತ್ತೆ? ಸ್ವರಗಳು ಅಂತ ಹೇಳ್ತೀವಿ ನಾವು. ಉದಾತ್ತ, ಅನುದಾತ್ತ, ಸ್ವರಿತ. ಇದನ್ನು ಹೀಗೆಯೇ ಹೇಳಬೇಕು, ತಪ್ಪಬಾರದು ಅಲ್ವಾ? ಈಗ ಭಾಷೆ ಬಂದ ಮೇಲೆ ಓದೋಕ್ಕೆ ಬರುತ್ತೆ ನಮಗೆ. ಯಾರ ಹತ್ರರು ಪಾಠ ಹೇಳಿಸ್ಕೋಬೇಕಾ? ನಮ್ಮ ಕನ್ನಡ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಯಾವುದೋ ಭಾಷೆ ಬರುತ್ತೆ. ಈ ಓದೋದನ್ನು ಒಬ್ಬರು ಹೇಳ್ಕೊಡ್ಬೇಕು, ನಾವು ಹೇಳಬೇಕು ಅಂತ ಎಲ್ಲಾದರೂ ಇರುತ್ತೆ ಯಾವುದಾದ್ರು ಭಾಷೆಯಲ್ಲಿ? ವೇದ ಸಂಸ್ಕೃತದಲ್ಲಿದೆ, ಸಂಸ್ಕೃತ ಓದೋಕ್ಕೆ ಬರಲ್ಲ ಅಂದರೆ ಹೇಳಿಸ್ಕೊಳ್ಳೋಣ. ಸಂಸ್ಕೃತ ಓದೋಕ್ಕೆ ಬರುತ್ತೆ ಒಬ್ಬನಿಗೆ, ಅವನು ವೇದವನ್ನು ಹೇಳಿಸ್ಕೊಂಡೇ ಕಲಿಬೇಕು, ಸ್ವತಂತ್ರವಾಗಿ ಓದೋ ಆಗಿಲ್ಲ. ಯಾಕೆ? ಆ ಏರಿಳಿತಗಳೇ ಮುಖ್ಯ ಅಲ್ಲಿ. ಯಾವ ಸ್ವರ ಎಲ್ಲಿಗಿದೆಯೋ, ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ, ಇನ್ನು ಬೇಕಷ್ಟಿವೆ. ಹಾಗೆಯೇ ಉಚ್ಚರಿಸಬೇಕು. ಯಾಕೆ ಹಾಗೆಯೇ ಉಚ್ಚರಿಸಬೇಕು? ನೀನೇನನ್ನು ಉಚ್ಚರಿಸ್ತೀಯೋ ಅದು ನಿನ್ನ ಸುತ್ತಲ ಪ್ರಪಂಚದ ಮೇಲೆ ಒಂದು ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ. ಅಲ್ಲೇನು ಬದಲಾವಣೆ ಆಗ್ತಾ ಇರುತ್ತೆ. ನೀನು ಮಾತಾಡ್ತಾ ಇದೀಯಾ, ಅದರಿಂದ ಏನೂ ಪ್ರಭಾವ ಆಗಿಲ್ಲ ಅಂತ ಅನ್ಕೋಬೇಡ. ಯಾರು ಯಾವ ಶಬ್ದ ಉಚ್ಚರಿಸಿದ್ರೋ ಅದು ಸುತ್ತಲ ಪ್ರಪಂಚದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಹಾಗಾಗಿ ವೇದ ಮಂತ್ರಗಳನ್ನು ಅಷ್ಟು ಶುದ್ಧವಾದ ಸ್ವರಯುಕ್ತವಾಗಿ ಅದರ ಪ್ರಭಾವಗಳಿಗೆ ಅನುಸಾರವಾಗಿ ವಿಭಾಗಿಸಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ವ್ಯಾಸರು ವಿಭಾಗಿಸಿದರು. ಇಂಥ ವೇದಗಳನ್ನು ಎಷ್ಟೋ ಕಾಲದಿಂದ ನಮಗೆ ತಂದು ಕೊಟ್ಟರು. ಇದನ್ನು ಮುದ್ರಣ ಯಂತ್ರಗಳನ್ನು ಆವಿಷ್ಕಾರ ಮಾಡಿಕೊಂಡಿರಲಿಲ್ಲ ಅವರು. ಮುದ್ರಣ ಯಂತ್ರಗಳು ಆವಿಷ್ಕಾರಗೊಂಡಿರಲಿಲ್ಲ ಅಂತ ಹೇಳಲಿಲ್ಲ ನಾನು. ಮುದ್ರಣ ಯಂತ್ರಗಳನ್ನು ಆವಿಷ್ಕಾರಗೊಳಿಸಿಕೊಂಡಿರಲಿಲ್ಲ ಅವರು. ಮುದ್ರಣ ಮಾಡೋದಕ್ಕಿರಲಿಲ್ಲ ವ್ಯವಸ್ಥೆ. ಆದರೆ ಹೇಗೆ ವೇದಗಳು ಬರ್ತಾ ಇದ್ವು ಒಬ್ಬರಿಂದ ಒಬ್ಬರಿಗೆ ಅಂದರೆ ಹೇಳಿಕೊಟ್ಟಿದ್ದನ್ನು ಕಂಠಪಾಠ ಮಾಡಿಕೊಂಡು ಅವರು ಅವರ ಮುಂದಿನ ತಲೆಮಾರಿಗೆ ತಾವು ಕಂಠಪಾಠ ಮಾಡಿದ್ದನ್ನು ದಾಟಿಸಿ ಅವರು ಮತ್ತೆ ಅದನ್ನು ಕಂಠಪಾಠ ಮಾಡಿಸಿಕೊಂಡು ಸುದೀರ್ಘವಾದ ಪಯಣ ಇದು. ಅಲ್ಪ ಸ್ವಲ್ಪ ಕಾಲದ್ದಲ್ಲ ಇದು. ಅಂದರೆ ಈ ಹೇಳಿಕೊಡೋದು ಮತ್ತು ಕಂಠಪಾಠ ಮಾಡೋದು ಅಂತ ಇದೆಯಲ್ಲ, ಬಹಳ ಬಹಳ ಕಷ್ಟದ ಕಾರ್ಯ ಅದು. ಇಷ್ಟೆಲ್ಲ ಮಾಡಿ ಲಕ್ಷಾಂತರ ವರ್ಷಗಳಿಂದ ಅದನ್ನು ಬೆಳೆಸಿಕೊಂಡು ಬಂದರು ಅಂತ.
ಎಷ್ಟು ಕಷ್ಟಪಟ್ಟಿರಬಹುದು ಅವರು ಅಂತ. ಎಷ್ಟು ಕಷ್ಟಪಟ್ಟಿರಬಹುದು ಅಂದರೆ 16 ವರ್ಷ ಬೇಕು. ಉರು ಹೊಡೆಯೋದಷ್ಟೇ ಕೆಲಸ. ಗುರು ಹೇಳ್ಕೊಡ್ತಾರೆ, ಇವರು ಉರು ಹೊಡಿಬೇಕು. 10 ವರ್ಷ, 15 ವರ್ಷ, 20 ವರ್ಷ, ಈಗಲೂ ಅಷ್ಟೇ ವರ್ಷಗಳು ಬೇಕು. ಒಂದು ವೇದವನ್ನು ಈಗ ಪೂರ್ಣ ಮಾಡಬೇಕು ಅಂದರೆ 13 ವರ್ಷ ಬೇಕು ಅಂತ ಸರ್ಕಾರವೇ ನಿರ್ದಿಷ್ಟಪಡಿಸಿದೆ. ಒಂದು ವೇದದಲ್ಲಿ ನಿಮಗೆ ಕೊನೆಯ ಪದವಿ ಬರಬೇಕು ಅಂದರೆ 12, 13 ವರ್ಷಗಳು ಬೇಕಾಗುತ್ತೆ. ಅಲ್ಲಿ ಏನು ನಡೆಯುತ್ತೆ ಅಂದರೆ ಅಷ್ಟೇ, ಗುರು ಹೇಳಿಕೊಡ್ತಾನೆ, ಇವನು ಕೇಳಿ ಕಂಠಪಾಠ ಮಾಡ್ತಾನೆ ಅಷ್ಟೇ ಒಂದು ವೇದವನ್ನು ಅಂತ. ಇಷ್ಟ್ಯಾಕೆ ಕಷ್ಟಪಟ್ಟು ಉಳಿಸಿಕೊಟ್ರು ಅಂದರೆ ವೇದದ ಉಚ್ಚಾರಣೆಯ ಆ ಮಹತ್ವ ಅಂಥದ್ದು ಅಂತ. ಇಲ್ಲದೇ ಇದ್ದರೆ ಅದನ್ನು ಉಳಿಸಬೇಕಾಗಿ ಬರ್ತಿರಲಿಲ್ಲ. ಅದೇ ಅರ್ಥದಲ್ಲಿ ಇನ್ನೊಬ್ಬರು ಬರೆದ್ರಾಯ್ತಲ್ಲ, ಅಲ್ಲಿ ಏನು ವಿಷಯ ಇದೆಯೋ ಅದನ್ನೇ ಯಾಕೆ ಉಳಿಸ್ಬೇಕು? ಅದೇ ಶಬ್ದವನ್ನು, ಅದೇ ಅರ್ಥ ಬರುವ, ಅದೇ ಭಾವ ಬರುವ, ಅದೇ ಆಶಯ ಇರುವಂತೆ ಇನ್ನೊಂದು ಗ್ರಂಥ ಬರ್ಕೊಂಡ್ರಾಯ್ತಲ್ವಾ ಅಂದರೆ ಹಾಗಾಗೋದಿಲ್ಲ. ಅದೇ ಶಬ್ದ ಬೇಕು ಮತ್ತು ಅದೇ ಸ್ವರ ಬೇಕು. ಯಾಕೆ ಅಂದರೆ ಅದು ಅತ್ಯಂತ ಪ್ರಭಾವಿ ಅಂತ. ಅದು ಮಂತ್ರ ಅಂತ ಕರೀತಾರೆ ಅದನ್ನು. ವೇದ ಅಂದರೆ ಅರಿವು, ಅದನ್ನು ಮಂತ್ರ ಅಂತ ಕರೆದ್ರು. ಮಂತ್ರ ಯಾಕೆ? ಮಂತ್ರ ಅಂದ್ರೇನು? ಅದು ನಮ್ಮನ್ನು ಕಾಪಾಡುತ್ತೆ ಅಂತ, ತ್ರಾಣನ ಮಾಡುತ್ತೆ ಅಂತ. ಅರೆ, ಶಬ್ದ ಕಾಪಾಡೋದು ಅಂದ್ರೇನು? ಒಬ್ಬ ಮನುಷ್ಯ ನಮ್ಮನ್ನು ಕಾಪಾಡುತ್ತಾನೆ, ಹಣ ನಮ್ಮನ್ನು ಕಾಪಾಡುತ್ತೆ, ವೈದ್ಯ ವಿಜ್ಞಾನ ನಮ್ಮನ್ನು ಕಾಪಾಡುತ್ತೆ. ಶಬ್ದಗಳು ನಮ್ಮನ್ನು ಕಾಪಾಡ್ತವೆ ಅಂದರೆ ಏನು ಅಂದರೆ ಕಾಪಾಡುತ್ತವೆ. ಯಾಕೆಂದರೆ ಅವಕ್ಕೆ ಅಂಥ ಶಕ್ತಿ ಇದೆ ಅಂತ. ಆ ಶಬ್ದಗಳ ಉಚ್ಚಾರಣೆಗೆ ಮತ್ತು ಅದರ ಕೇಳುವಿಕೆಗೆ ಅಂಥ ಶಕ್ತಿ ಇದೆ ಅಂತ. ಹಾಗಾಗಿ ಅದನ್ನು ಏನಂತ ಕರೆದ್ರು? ಮಂತ್ರ ಅಂತ ಕರೆದ್ರು ಅಂತ. ಮನನ ಮಾಡು, ನಿನ್ನನ್ನದು ತ್ರಾಣನ ಮಾಡುತ್ತೆ ಅಂತ. ಅದಕ್ಕಾಗಿ ಉಳಿಸಿಕೊಂಡು ಬಂದರು. ಜಗತ್ತಿಗೆ ಬೇಕಿದು. ಜಗತ್ತನ್ನು ಉಳಿಸೋದಕ್ಕೆ ಬೇಕು ಅಂತ ಕಷ್ಟಪಟ್ಟರು ಅಂತ. ವೃತ್ತಿ ಇತ್ತ ಗೊತ್ತಿಲ್ಲ, ನಿತ್ಯದ ಖರ್ಚಿಗೆ ಆಗುವಷ್ಟು ದವಸ ಧಾನ್ಯ ಮನೆಯಲ್ಲಿತ್ತ ಗೊತ್ತಿಲ್ಲ. ಆದರೆ ಅವರು ಏನೊಂದನ್ನು ಬಿಡಲಿಲ್ಲ ಅಂದರೆ ವೇದವನ್ನು ಬಿಡಲಿಲ್ಲ. ಸಾವಿರ ವರ್ಷಗಳಿಂದ ಯಾವ ರಕ್ತ ನಮ್ಮ ಧಮನಿಗಳಲ್ಲಿ ಹರಿತಾ ಇದೆಯೋ ಅವರು ಇದನ್ನು ಇಷ್ಟು ಕಷ್ಟಪಟ್ಟು ಉಳಿಸ್ಕೊಂಬಂದಿದ್ದಾರೆ. ಇವತ್ತು ನಾವು ಅವರನ್ನು ಗೌರವಿಸ್ತೇವೆ. ಅಂಥ ಗೌರವಗಳು ಇತ್ತೋ ಇಲ್ವೋ ಗೊತ್ತಿಲ್ಲ. ಅಂಥ ಗೌರವಗಳನ್ನು ಅಪೇಕ್ಷೆಯೂ ಪಡಲಿಲ್ಲ. ಹಳ್ಳಿಗಳಲ್ಲಿ ಅವರು ಯಾವ ಊರಲ್ಲಿ ಬದುಕ್ತಾ ಇದ್ರೋ ಅಲ್ಲಿ ಮನೆಯಲ್ಲಿ ವಿದ್ಯಾರ್ಥಿಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಇಟ್ಟುಕೊಂಡು ಊಟ ಹಾಕಿ ಕಲಿಸಿಕೊಂಡು ಬಂದರು. ಯಾಕೆ ಅಂದರೆ ವೇದ ಅಷ್ಟು ದೊಡ್ಡದು ಅಂತ. ಇಷ್ಟು ವಿಶೇಷವಾದ ಅರ್ಥವನ್ನು, ಪರಿಣಾಮವನ್ನು, ಪ್ರಭಾವವನ್ನು ಇಟ್ಟುಕೊಂಡಂತಹ ವೇದ ರಾಶಿಯನ್ನು ನೋಡ್ತಾ ಕಳೆದುಕೊಳ್ತಾ ಇದ್ದೇವೆ ಅಂತ. ನೋಡ್ತಾ ಕಳೆದುಕೊಳ್ತಾ ಇದ್ದೇವೆ. ಇವತ್ತು 4 ವೇದಗಳಲ್ಲಿ ಕೆಲವು ಶಾಖೆಗಳು ಮಾತ್ರ ಇವೆ. ಶಾಖೆಗಳು ಅಂದರೆ ಬ್ರ್ಯಾಂಚಸ್. ಒಂದು ವೇದದಲ್ಲಿ ಮತ್ತೆ ಬೇರೆ ಬೇರೆ ಶಾಖೆಗಳಿರ್ತವೆ, ಅಲ್ಲಿ ಬೇರೆ ಮಂತ್ರಗಳಿರ್ತವೆ. ಕೆಲವು ಕಡೆಯಲ್ಲಿ ಉಚ್ಚಾರಣಾ ಕ್ರಮ ಮಾತ್ರ ವ್ಯತ್ಯಾಸ ಇರುತ್ತೆ, ಕೆಲವು ಕಡೆಯಲ್ಲಿ ಮಂತ್ರಗಳೇ ಬೇರೆ ಇರ್ತವೆ. ಈಗ ಋಗ್ವೇದದಲ್ಲೊಂದು 2, ಯಜುರ್ವೇದದಲ್ಲೊಂದು 2, 3, ಸಾಮವೇದದಲ್ಲೊಂದು 3 ಹೀಗೆ ಉಳ್ಕೊಂಡಿದೆ. ಅಥರ್ವವೇದದಲ್ಲಿ 1 ಈ ತರಹ ಉಳ್ಕೊಂಡಿದೆ ಸಂಖ್ಯೆಯಲ್ಲಿ. ಅಂದರೆ 1, 2, 3, 4 ಶಾಖೆಗಳು ಉಳ್ಕೊಂಡಿವೆ. ಒಂದು ಕಾಲದಲ್ಲಿ ಸಹಸ್ರವರ್ತ್ಮ ಸಾಮವೇದ, ಏಕವಿಂಶತಿ ಅಧ್ವರ್ಯುವೇದ, 100 ಅಥರ್ವ ವೇದ ಅಂತೆಲ್ಲ ಮಾತು. 1,000 ಸಾಮವೇದದ ಶಾಖೆಗಳಿದ್ದುವಂತೆ, 100 ಅಥರ್ವ ವೇದದ ಶಾಖೆಗಳಿದ್ದುವಂತೆ, 21 ಯಜುರ್ವೇದದ ಶಾಖೆಗಳಿದ್ದುವಂತೆ. ಅವು ಯಾವುದೂ ಇಲ್ಲ ಇವತ್ತು. ಯಾವತ್ತು ಕಳೆದೋಯ್ತೋ ಗೊತ್ತಿಲ್ಲ, ಹೋಯ್ತು. ಯಾರೋ ತಪಸ್ಸು ಮಾಡಿ ತಮ್ಮ ಇಡೀ ಬದುಕನ್ನು ತಪಸ್ಸಿಗಾಗೇ ತೇದು ಊಟ ಮಾಡಲಿಲ್ಲ, ನಿರಾಹಾರ, ನೀರು ಕುಡಿಲಿಲ್ಲ, ಬರೀ ಗಾಳಿಯನ್ನು ಸೇವಿಸಿ ತಪಸ್ಸು ಮಾಡಿ ಅಷ್ಟು ತಪಸ್ಸಿನ ಫಲವಾಗಿ ಕೇಳಿಸ್ತಿತ್ತು ಆ ಮಂತ್ರ. ಅದನ್ನು 1 ಪೈಸೆ ಲಾಭದ ಆಕಾಂಕ್ಷೆ ಇಲ್ಲದೆ ಕೊಟ್ಟು ಹೋದರು. ಇನ್ಯಾರೋ ಹೊಟ್ಟೆ ಬಟ್ಟೆ ಕಟ್ಟಿ ಈ ವೇದವನ್ನು ಮುಂದಿನ ತಲೆಮಾರಿಗೆ ದಾಟಿಸುವುದೇ ತಪಸ್ಸು. ತದ್ಧಿ ತಪಃ, ವೇದಾಧ್ಯಯನ ಮಾಡು, ವೇದ ಪಾಠ ಮಾಡು ಅಂತ ಇನ್ನೆಷ್ಟೋ ಜನ ಉಳಿಸಿಕೊಟ್ಟು ಹೋದರು. ಆದರೆ ಯಾವುದೋ ಕಾಲದ ನಿರ್ಲಕ್ಷ್ಯದಿಂದ, ಅಸಡ್ಡೆಯಿಂದ, ಅಶ್ರದ್ಧೆಯಿಂದ ಇವನ್ನೆಲ್ಲ ಕಳೆದುಕೊಂಡು ಬಿಟ್ವಿ ಅಂತ. ಇಲ್ಲ ಇವತ್ತದು. ಆದರೆ ನಾವು ಬದುಕ್ತಾ ಇರುವ ಕಾಲಘಟ್ಟದಲ್ಲಿ ಅಲ್ಪ ಸ್ವಲ್ಪವಾದರೂ ಉಳ್ಕೊಂಡಿದೆ, ಪೂರ್ಣ ಹೋಗಿಲ್ಲ.
ಹಾಗಂತ ಇದು ಅಲ್ಪ ಸ್ವಲ್ಪ ಅಂದರೆ ಅದರ ಪರಿಣಾಮದ ವ್ಯಾಪ್ತಿಯಲ್ಲಿ ಇದು ಅಲ್ಪ ಸ್ವಲ್ಪ ಅಂತೇನೋ ಅಲ್ಲ, ಇದು ದೊಡ್ಡದೇ. ಈಗ ಇರುವ ಇಷ್ಟು ವೇದ ಕಲಿಬೇಕು ಅಂದ್ರೆ 100 ವರ್ಷ ಬೇಕು ಒಬ್ಬ ಮನುಷ್ಯನಿಗೆ. ವ್ಯವಸ್ಥಿತವಾಗಿ ಕಲಿಬೇಕು ಅಂದ್ರೆ ಅಷ್ಟು ಉಳಿದಿದೆ, ಈಗಲೂ ಅಷ್ಟು ಉಳಿದಿದೆ ಈಗ. ಅರೆ ಇದನ್ನೊಂದು ಉಳಿಸಬೇಕಲ್ಲ ಅಂತ. ಇದನ್ನು ಉಳಿಸೋದು ಅಂದರೆ ವೇದಗಳನ್ನು ಗ್ರಂಥ ರೂಪದಲ್ಲಿ ಉಳಿಸೋದಕ್ಕೆ ಆಗೋದಿಲ್ಲ. ಈಗ ಒಂದು ಸಾಹಿತ್ಯವನ್ನು ಉಳಿಸೋದು ಅಂದರೆ ಏನು? ಪುಸ್ತಕ ಪ್ರಿಂಟ್ ಮಾಡಿ ಲೈಬ್ರರಿಗಳಿಗೆಲ್ಲ ತಗೊಂಡೋಗಿ 1000 ಪ್ರಿಂಟ್ ಮಾಡಿ ಮೇಲ್ಗಡೆ ಇಟ್ಬಿಡೋದು, ನಾವು ಸಾಹಿತ್ಯವನ್ನು ಉಳಿಸಿದ್ದೇವೆ ಅಂತ ಹೇಳ್ಬೋದಾ ಅಂತ? ಯಾವುದೇ ಸಾಹಿತ್ಯವನ್ನು ಅಲ್ಲ. ಸಾಹಿತ್ಯ ಉಳಿಸೋದು ಅಂದರೆ ಏನು? ನಾವು ಓದಬೇಕು, ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು, ನಾವು ಅದನ್ನು ಮನನ ಮಾಡಬೇಕು, ನಾವು ಅದನ್ನು ಬದುಕಿಗೆ ಅಳವಡಿಸಿಕೊಳ್ಬೇಕು, ಅಥವಾ ಆ ಓದು ನಮಗೊಂದು ಖುಷಿ ಕೊಡಬೇಕು. ಪುಸ್ತಕವಾಗಿಟ್ಟರೆ ಏನು ಪ್ರಯೋಜನ ಅಂದರೆ ಯಾವ ಪ್ರಯೋಜನವೂ ಇಲ್ಲ. ಅದರಲ್ಲೂ ವೇದ ಕೇವಲ ಬರೆದಿಟ್ಟರೆ ಯಾವ ಪ್ರಯೋಜನವೂ ಇಲ್ಲ. ಅದು ಯಾವಾಗ ಪ್ರಯೋಜನ? ಹೇಳಬೇಕು ಮತ್ತು ಕೇಳಬೇಕು. ವೇದ ನಮಗೆ ಪ್ರಯೋಜನ ತಂದು ಕೊಡೋದೆ ಅದನ್ನು ಉಚ್ಚರಿಸಿದಾಗ ಮತ್ತು ಶ್ರವಣ ಮಾಡಿದಾಗ. ಹಾಗಾಗಿ ಏನನ್ನು ಉಳಿಸಬೇಕು? ವೇದ ಉಳಿಸೋದು ಅಂದರೆ ವೇದ ಪುಸ್ತಕನೆಲ್ಲ 1,00,000 ವೆಚ್ಚ ಮಾಡಿದರೂ ಪ್ರಿಂಟ್ ಮಾಡಿ ಉಳಿಸಿಬಿಡ್ಬೋದು ಅಂತ. ನಾವೇನು ಹೊಸ್ದಾಗಿ ಮಾಡಬೇಕಾಗಿಲ್ಲ, ಪ್ರಿಂಟ್ ಆಗಿಯೂ ಆಗಿದೆ, ಎಲ್ಲವೂ ಬೇಕಾದಷ್ಟು ಪ್ರಿಂಟ್ ಇವೆ. ಈಗಂತೂ ಪ್ರಿಂಟು ಯಾಕೆ ಬೇಕು? ಎಲ್ಲ ಡಿಜಿಟಲಲ್ಲಿ ಇಟ್ಟರಾಯ್ತು, ಇದೆ, ಎಲ್ಲವೂ ಇದೆ, ಸರ್ಚ್ ಮಾಡಿದರೆ ಎಲ್ಲವೂ ಸಿಗುತ್ತೆ. ವೇದ ಎಲ್ಲ ಉಳಿದಿದೆಯಲ್ಲ ಅಂದರೆ ಇಲ್ಲ. ಉಚ್ಚರಿಸ್ತಾ ಹೋದರೆ, ಶ್ರವಣ ಮಾಡ್ತಾ ಹೋದರೆ, ಬರೀ ಉಚ್ಚಾರ ಅಲ್ಲ, ಒಮ್ಮೆ ಉಚ್ಚಾರ ಅಲ್ಲ, ಒಂದು ಮಂತ್ರ ಸಿದ್ಧಿಯಾಗಬೇಕು ಅಂದರೆ ಎಷ್ಟೋ ಸಲ ಅದನ್ನು ಉಚ್ಚರಿಸಿರಬೇಕು ಅಂತ. ಒಂದು ಮಂತ್ರ ಸಿದ್ಧಿ ಅಂತ ಅಂದರೆ ಅಕ್ಷರ ಸಂಖ್ಯೆ ಅಂತ ಒಂದು ಲೆಕ್ಕ ಕೊಡ್ತಾರೆ. ಪಂಚಾಕ್ಷರಿ ಅಂದರೆ ಅದನ್ನು 5 ಲಕ್ಷ ಬಾರಿ ಹೇಳಿದರೆ ಅಂತ, 5 ಅಕ್ಷರ ಇದೆಯಲ್ಲ ಅಂತ. ವೇದದಲ್ಲಿ ಎಷ್ಟು ಅಕ್ಷರ ಇದೆ ಯೋಚನೆ ಮಾಡಿ. ಇಷ್ಟಕ್ಷರಗಳನ್ನು ಅಷ್ಟು ಲಕ್ಷ ಸಲ ಅಂದರೆ ಇಷ್ಟು ಸಿದ್ಧಿ ಪಡ್ಕೋಬೇಕು ಒಂದು ಮಂತ್ರವನ್ನು ಅಂದರೆ ಎಷ್ಟು ಸಲ ಉಚ್ಚರಿಸಿರಬೇಕು, ಎಷ್ಟು ಸಲ ಶ್ರವಣ ಮಾಡಬೇಕು ಅಂತ. ಈ ಪರಂಪರೆಯನ್ನು ಉಳಿಸಬೇಕಿದೆ. ವೇದದ ಉಚ್ಚಾರಣ, ಅನುಚ್ಚಾರಣ, ಶ್ರವಣ ಪರಂಪರೆ ಅಂತ ಏನು ಬಂದಿದೆ, ನಮ್ಮವರು ಏನನ್ನು ತಂದರೋ ಅದನ್ನು ಉಳಿಸಬೇಕಿದೆ. ವೇದವನ್ನು ನಾವು ಹೊಸ ವೇದವನ್ನು ಕೇಳುವ ಸಾಮರ್ಥ್ಯವನ್ನು ಗಳಿಸಿಕೊಳ್ಬೇಕಾಗಿತ್ತು. ಯಾಕೆ? ಆ ಅರ್ಹತೆ ನಮಗಿತ್ತು. ಮೂಲಭೂತವಾದ ಒಂದು ಯೋಗ್ಯತೆ ಅಂತ ಇರುತ್ತಲ್ಲ ಒಂದು ಕೆಲಸ ಮಾಡೋದಕ್ಕೆ, ಅದು ನಮಗಿದೆ, ನಮ್ಮ ರಕ್ತದಲ್ಲಿ ಹರಿದು ಬಂದಿದೆ. ಆದರೆ ನಾವು ಅದಕ್ಕೆ ಅಷ್ಟು ಸಮಯ ಕೊಡೋದಕ್ಕೆ ಸಿದ್ಧರಿಲ್ಲ. ಎಲ್ಲ ಬದುಕು ಬಿಟ್ಟು ಕಾಡು ಸೇರಿ ಮೂಗಿಡಿದು ತಪಸ್ಸು ಮಾಡಿ ಅಷ್ಟೆಲ್ಲ ಸಹನೆ ಇಲ್ಲ ನಮಗೆ. ಕೊನೆಯ ಪಕ್ಷ ಏನು ಮಾಡ್ಬೋದು? ಯಾರೋ ಕಷ್ಟಪಟ್ಟು ತಂದು ಕೊಟ್ಟಿದ್ದನ್ನು ಉಳಿಸಬಹುದು. ಉಳಿಸೋದು ಅಂದರೆ ಏನು ಮಾಡಬೇಕು? ನಾವು ಓದಬೇಕು, ನಾವು ಅಧ್ಯಯನ ಮಾಡಬೇಕು. ಸಾಧ್ಯವಾ ಅಂದರೆ ಅದು ಕಷ್ಟ ಇದೆ, ಅದು ಕಷ್ಟ ಇದೆ. ಇವತ್ತು ಓದುತ್ತೀನಿ ಅಂತ ಹೊರಟ್ರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಓದುವ ವಯಸ್ಸು ಕಳೆದಿದೆ. ಓದುವ ಸಹನೆಯೂ ಇಲ್ಲ, ಓದುವ ಅನುಕೂಲವೂ ಇಲ್ಲ, ಉತ್ಸಾಹವೂ ಇಲ್ಲ. ನಮ್ಮ ವೃತ್ತಿ, ನಮ್ಮ ಪ್ರವೃತ್ತಿ, ನಮ್ಮ ಬದುಕಿನ ಕಷ್ಟ ನಷ್ಟಗಳು ಅಲ್ವಾ? ನಾವೊಂದು ಬದುಕು ಕಟ್ಕೊಂಡಿದ್ದೇವೆ, ಅದರಲ್ಲಿ ನಮಗೆ 100 ಸವಾಲಿದೆ, 1000 ಸವಾಲಿದೆ, ಕಮಿಟ್ಮೆಂಟ್ಗಳಿವೆ, ಬದ್ಧರಾಗಿದ್ದೇವೆ ನಾವು ಎಷ್ಟೋ ಅಂಶಗಳಿಗೆ. ಇದನ್ನೆಲ್ಲ ಬಿಟ್ಟು ಇವತ್ತೋಗಿ ನಾನು ವೇದಕ್ಕೆ ನನ್ನನ್ನು ಕೊಟ್ಟುಕೊಳ್ತೇನೆ, ವೇದಾಧ್ಯಯನ ಮಾಡ್ತೇನೆ ಅಂದರೆ ಕಷ್ಟ ಸಾಧ್ಯ. ಹಾಗೆ ಯಾರಿಗಾದರೂ ಆಗತ್ತಾ? ಅವರು ಅತ್ಯಂತ ದೊಡ್ಡವರು, ಮಹಾತ್ಮರು. ಹಾಗಾಗೋದಿಲ್ಲ, ಕಷ್ಟ ಇದೆ. ಆಯಿತು, ಹಾಗಾದರೆ ಏನು ಮಾಡೋಣ? ನಮ್ಮ ಕಾಲ ಅಂತೂ ಕಳೀತು, ನಮ್ಮ ಮಕ್ಕಳಿಗೆ ಕಲಿಸೋಣ ಅಂದರೆ ಅದು ಅಷ್ಟು ಸುಲಭ ಇಲ್ಲ. ಯಾಕೆ? ಬದುಕಿನ ಆಶೋತ್ತರಗಳೇ ಬದಲಾಗಿ ಬಿಟ್ಟಿವೆ. ನಮ್ಮ ಆಶೋತ್ತರಗಳೂ ಭಿನ್ನ, ಮಕ್ಕಳ ಆಶೋತ್ತರಗಳನ್ನು ಬೇರೆ ಮಾಡಿದ್ದೇವೆ ಅಂತ. ಹಾಗಾಗಿ ಅವರನ್ನೂ ತಂದು ವೇದಾಧ್ಯಯನ ಮಾಡಿಸ್ತೇವೆ ಅಂದರೆ ಅದು ಅಸಾಧ್ಯದ ಮಾತು. ಹಾಗಿದ್ರೆ ಏನು ಮಾಡಬೇಕು ನಾವು? ಕಣ್ಣೆದುರಿಗೆ ನಷ್ಟವಾಗೋದಕ್ಕೆ ಬಿಟ್ಟು ಬಿಡಬೇಕಾ ಈ ಅಧ್ಯಯನ, ಪಠಣ, ಶ್ರವಣ ಪರಂಪರೆಯನ್ನು? ಅಂದರೆ ಇಲ್ಲ, ಕನಿಷ್ಠ ಇಷ್ಟಾದರೂ ಮಾಡಬೇಕು ಅಂತ ಏನಾದರೂ ಕೊಟ್ಟರೆ ಅಂತ. ಯಾವುದದು ಅಂದರೆ ಯಾರು ಓದ್ತಾರೋ ಅವರಿಗೆ ಓದಲು ಬೇಕಾದ ವ್ಯವಸ್ಥೆ ಮಾಡಿಕೊಡ್ಬೇಕು. ಕನಿಷ್ಠ ಇಷ್ಟು. ಯಾರೋ ಓದ್ತಾರೆ, ಯಾರದೋ ಮಕ್ಕಳು ಓದ್ತಾರೆ. ಯಾವುದೋ ತಂದೆ ತಾಯಿಗಳಿಗೆ ತನ್ನ ಮಗ ವೇದಾಧ್ಯಯನ ಮಾಡಲಿ ಅಂತ ಇದೆ, ಯಾವುದೋ ಮಗುವಿಗೆ ತಾನು ಓದಬೇಕು ಅಂತ ಇದೆ. ಯಾರೋ ಬಿಲ್ಡಿಂಗ್ ಕಟ್ಟುತ್ತಾರೆ, ಯಾರೋ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ, ಯಾರೋ ಬಂದು ಪಾಠ ಮಾಡ್ತಾರೆ. ನಾವೇನು ಮಾಡಬೇಕು? ಸೌಕರ್ಯ ಮಾಡಿಕೊಡ್ಬೇಕು, ಇಷ್ಟೇ ಅಂತ.
ಪರಮಪೂಜ್ಯ ಶ್ರೀ ಸಂಸ್ಥಾನದವರು ಈ 4 ಗುರುಕುಲಗಳ ಮೂಲಕ ಇಷ್ಟನ್ನೂ ಮಾಡಿಬಿಟ್ಟಿದ್ದಾರೆ. ಪಾಠ ಮಾಡುವ ವ್ಯವಸ್ಥೆ ಮಾಡಿದ್ದಾರೆ, ಪಾಠ ಕೇಳುವ ವ್ಯವಸ್ಥೆ ಮಾಡಿದ್ದಾರೆ. ಅಧ್ಯಾಪಕರು ಇದ್ದಾರೆ, ವಿದ್ಯಾರ್ಥಿಗಳು ಇದ್ದಾರೆ. ಯಾವುದನ್ನು ನಾವು ಈಗ ಹೊಸದಾಗಿ ಸೃಷ್ಟಿಸಬೇಕಿಲ್ಲ, ಎಲ್ಲವೂ ನಡೀತಾ ಇದೆ. ಆಗಬೇಕಾದದ್ದೇನು ಅಂದರೆ ಅದಕ್ಕೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಡಬೇಕು. ಒಂದು ಪರಿಪೂರ್ಣವಾದ ವ್ಯವಸ್ಥೆಯ ಅನುಕೂಲಗಳು ಬೇಕು ಅಂತ, ಚೆನ್ನಾಗಿರಬೇಕು ಅವರು ಅಂತ ಓದುವವರು. ಯಾಕೆ ಅಂದರೆ ಸುಲಭದ್ದಲ್ಲ ಅದು, ವೇದಾಧ್ಯಯನ ಅನ್ನೋದು ಸುಲಭದ್ದಲ್ಲ, ಅದು ಬಹಳ ಬಹಳ ಕಷ್ಟ. ನಾನು ಮಾಡಿದವನೇ, ಹಾಗಾಗಿ ಹೇಳ್ತಾ ಇದ್ದೇನೆ ಅದರ ಕಷ್ಟವನ್ನು. ನಿರಂತರ ದಿನಕ್ಕೆ 12-13 ತಾಸು ಹೇಳ್ತಲೇ ಇರಬೇಕು ಅಧ್ಯಯನ ಮಾಡುವಾಗ, ಅತ್ಯಂತ ಕಷ್ಟವಾದದ್ದು. ಆದರೆ ಆ ಕಷ್ಟ ಅನುಭವಕ್ಕೆ ಬಾರದಂಥ ಒಂದು ವ್ಯವಸ್ಥೆಯನ್ನು ವೇದಾಧ್ಯಾಯಿಗಳಿಗೆ ಮಾಡಿಕೊಡಬೇಕಾಗಿದೆ. ಇದೀಗ ಹವ್ಯಕ ಮಹಾಮಂಡಲ ಅಂತಹ ಒಂದು ಕಾರ್ಯಕ್ಕೆ ನಮ್ಮೆಲ್ಲರನ್ನು ತೊಡಗಿಸ್ತಾ ಇದೆ. ಕಾರ್ಯಕರ್ತರಾಗಿ ಹಲವರನ್ನು ತೊಡಗಿಸ್ತಾ ಇದೆ. ದಾನಿಗಳಾಗಿ ಇನ್ನೂ ಹಲವರನ್ನು ತೊಡಗಿಸಿ ಅಂತ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದೆ. ಮುಂದೆ ಬನ್ನಿ, ಕಾರ್ಯಕರ್ತರಾಗಿ ಹಲವರನ್ನು ಹೋಗಿ ಮಾತನಾಡಿಸಿ, ಇಷ್ಟು ವಿಷಯಗಳನ್ನು ಅವರಿಗೆ ತಿಳಿಸಿ, ಮಹತ್ವವನ್ನು ತಿಳಿಸಿ, ಯಾರಿಗೆ ಸಾಧ್ಯವೋ ಅವರು ಸಾಧ್ಯವಾದ ಸಹಕಾರ ಕೊಡಲಿ ಅಂತ. ಎಲ್ಲ ತರಹದ ಸಹಕಾರವನ್ನು ಕೊಡ್ಬೋದು, ಹಣ ಅಂತ ಮಾತ್ರ ಅಲ್ಲ. ಯೋಜನೆ ಅಂತ ಹೊರಟಾಗ ಈಗ ಅದಕ್ಕೊಂದು ಮೊತ್ತ, ಒಂದು ವ್ಯವಸ್ಥೆ ಅಂತ ಹೊರಡಬೇಕಲ್ಲ, ನಮ್ಮೆಲ್ಲರಿಗೂ ಗೊತ್ತು. ಆದರೆ ಇದೇನಾ ಅಂದರೆ ಇದೇನೂ ಅಲ್ಲ. ಯಾರನ್ನೋ ಪ್ರೋತ್ಸಾಹಿಸಿ, ನಿಮ್ಮ ಮಕ್ಕಳನ್ನು ವೇದಾಧ್ಯಯನಕ್ಕೆ ಕಳಿಸ್ಕೊಡ್ಬೋದು ಅಂತ ಪ್ರೋತ್ಸಾಹಿಸೋಣ. ವೇದದ ಬಗ್ಗೆ ಅಭಿಪ್ರಾಯ ರೂಪಿಸೋಣ. ಸಮಾಜದಲ್ಲಿ ವೇದ ಬಹಳ ಮುಖ್ಯ, ಅದನ್ನು ಉಳಿಸುವ ಹೊಣೆ ನಮ್ಮದೇ ಅಂತ. ಅದನ್ನು ಉಳಿಸುವ ಹೊಣೆ ನಮ್ಮದೂ ಅಲ್ಲ, ಅದನ್ನು ಉಳಿಸುವ ಹೊಣೆ ನಮ್ಮದೇ ಅಂತ. ಅದರ ಜೊತೆಗೆ ಸಂಗ್ರಹ ಕೂಡ ಮುಖ್ಯ. ಹಾಗಾಗಿ ಒಂದು ಸಂದರ್ಭವನ್ನು ನಮಗೆ ಪರಮಪೂಜ್ಯ ಶ್ರೀ ಸಂಸ್ಥಾನದವರು ಒದಗಿಸಿಕೊಟ್ಟಿದ್ದಾರೆ. ನಮ್ಮಲ್ಲಿ ಎಷ್ಟೋ ಜನ ವೇದಕ್ಕೆ ಸಂಬಂಧಪಟ್ಟ ಸಹಾಯ ಸಹಕಾರಗಳನ್ನು ಮಾಡಿರ್ಬೋದು, ಇಷ್ಟರೊಳಗೆ ಮಾಡಿರದೆಯೂ ಇರಬಹುದು. ಆದರೆ ಈಗ ಒಂದು ಸನ್ನಿವೇಶ ನಮ್ಮೆದುರಿಗೆ ಸಿದ್ಧ ಆಗಿದೆ. ಒಂದು ತೊಡಗಿಸುವುದು, ಇನ್ನೊಂದು ತೊಡಗುವುದು ಅನ್ನುವ 2 ಅವಕಾಶ ನಮ್ಮೆದುರಿಗೆ ಬಂದಿದೆ. ಅದಕ್ಕೆ ನಾವು ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು, ಎರಡೂ ಕಾರ್ಯಕ್ಕೆ. ಅಷ್ಟಾದರೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಅಶೋಕೆಯಲ್ಲಿ ಯಾವ ನೆಲದಲ್ಲಿ ಒಂದು ಕಾಲದಲ್ಲಿ ಏನು ಪಕ್ಷಿಗಳೂ ವೇದಗಳನ್ನು ಹೇಳ್ತಾ ಇದ್ವು ಅನ್ನೋ ತರಹದ ವಾತಾವರಣ ಇತ್ತೋ ಅಂಥ ಸ್ಥಳದಲ್ಲಿ ಅಂತ ಶಂಕರ ದಿಗ್ವಿಜಯದ ಕವಿ ಒಂದು ಮಾತಾಡ್ತಾರೆ. ಶಂಕರಾಚಾರ್ಯರು ಮಾಹಿಷ್ಮತಿಗೆ ಹೋಗ್ತಾರೆ. ಮಾಹಿಷ್ಮತಿಗೆ ಹೋಗೋದು ಯಾಕೆ ಅಂದರೆ ನಮ್ಮ ಪೀಠದ ಮೂಲ ಗುರುಗಳು ಸುರೇಶ್ವರಾಚಾರ್ಯರಿದ್ದಾರಲ್ಲ, ವಿದ್ಯಾನಂದ, ನಮ್ಮ ಪ್ರಥಮ ಪೀಠಾಧಿಪತಿಗಳಿಗೆ ಸನ್ಯಾಸ ದೀಕ್ಷೆ ಕೊಟ್ಟ ಸುರೇಶ್ವರಾಚಾರ್ಯರು, ಅವರ ಪೂರ್ವಾಶ್ರಮದಲ್ಲಿ ಅವರಲ್ಲಿ ಮಂಡನ ಮಿಶ್ರರು, ವಿಶ್ವರೂಪ ಅಂತೆಲ್ಲ ಕರೀತಾ ಇದ್ದರು. ಮಾಹಿಷ್ಮತಿಯಲ್ಲಿದ್ದರು, ದೊಡ್ಡ ವಿದ್ವಾಂಸರು. ಅವರನ್ನು ಹೋಗಿ ಅವರನ್ನು ವಾದದಲ್ಲಿ ಸೋಲಿಸಿ ಅವರಿಂದ ಶಂಕರಾಚಾರ್ಯರ ಭಾಷ್ಯಗಳಿಗೆ ವ್ಯಾಖ್ಯಾನ ಬರೆಸಬೇಕಾಗಿತ್ತು ಶಂಕರಾಚಾರ್ಯರಿಗೆ. ಅದನ್ನು ಮಂಡನ ಮಿಶ್ರರ ಗುರುಗಳಾದ ಕುಮಾರಿಲ ಭಟ್ರು ಹೇಳಿದರು, ನನ್ನ ಶಿಷ್ಯ ಇದ್ದಾನೆ, ಅವನ ಬಳಿಗೆ ಹೋಗಿ ಅಂತ. ಮಾಹಿಷ್ಮತಿಗೆ ಹೋಗ್ತಾರೆ ಶಂಕರಾಚಾರ್ಯರು. ಹೋಗಿ ಈಗಿನ ಕಾಲ ಅಲ್ಲ, ಗೂಗಲ್ ಮ್ಯಾಪು ಇನ್ನೊಂದೋ ಇಲ್ವಲ್ಲ ವ್ಯವಸ್ಥೆ. ಹೇಗೆ ಅಂದರೆ 4 ಜನ ಕೇಳಬೇಕು ಇಂಥವ್ರ ಮನೆ ಎಲ್ಲಿದೆ ಅಂತ. ಮಾಹಿಷ್ಮತಿ ಅಂತ ಹೇಳ್ತಾರೆ, ಕಾಶ್ಮೀರ ಅಂತಲೂ ಹೇಳ್ತಾರೆ, 2 ಜಾಗ ಹೇಳ್ತಾರೆ ಅವರಿದ್ದ ಜಾಗ. ಆ ಮಾಹಿಷ್ಮತಿಯಲ್ಲಿ ಯಾರನ್ನೋ ಕೇಳ್ತಾರೆ, ಒಬ್ಬ ಗೃಹಿಣಿಯನ್ನು ಕೇಳ್ತಾರೆ, ಎಲ್ಲಿದೆ ಮಂಡನ ಮಿಶ್ರರ ಮನೆ ಅಂತ. ಅವಳೊಂದು ಗುರುತು ಹೇಳ್ತಾಳೆ, ಯಾವುದು ಮಂಡನ ಮಿಶ್ರರ ಮನೆ ಅಂತ ಅಂದರೆ ಜಗದ್ಧ್ರುವಂ ಸ್ಯಾತ್ ಜಗದಧ್ರುವಂ ಸ್ಯಾತ್ ಕೀರಾಂಗನಾ ಯತ್ರ ಗಿರಂಗಿರಂತಿ ದ್ವಾರಸ್ಥ ನೀಡಾಂತರ ಸನ್ನಿರುದ್ಧಾ ಜಾನೀಹಿ ತನ್ಮಂಡನ ಪಂಡಿತೌಕಃ. ಹೀಗೆ ದಾರಿ ಕೂಡಿ ಹೋಗ್ತಾ ಇರಿ, ಎಲ್ಲರ ಮನೆಯಲ್ಲೂ ಗಿಳಿಗಳಿವೆ. ಆ ಗಿಳಿಗಳು ಏನೇನೋ ಮಾತಾಡ್ತಾ ಇರ್ತವೆ ಪ್ರತಿ ಮನೆಯಲ್ಲಿ. ಯಾರ ಮನೆಯ 2 ಗಿಳಿಗಳು ಈ ಜಗತ್ತು ಶಾಶ್ವತವಾ, ಈ ಜಗತ್ತು ನಶ್ವರವಾ ಅಂತ ಚರ್ಚೆ ಮಾಡ್ತಾ ಇದೆಯೋ ಅದು ಮಂಡನ ಮಿಶ್ರರ ಮನೆ ಅಂತ. ಹೀಗೆ ಬೇರೆ ಬೇರೆ ಹೇಳ್ತಾಳೆ ಅವಳು. ಇಂಥ ವಿಷಯಗಳನ್ನು ಯಾವ ಮನೆಯ ಹೊರಗೆ ಗಿಳಿಗಳು ಚರ್ಚೆ ಮಾಡ್ತಾ ಇದ್ದಾರೋ ತನ್ಮಂಡನ ಮಿಶ್ರ ತೌಕ, ಅದು ಮಂಡನ ಮಿಶ್ರರ ಮನೆ ಅಂತ. ಅಂದರೆ
ಗಿಳಿಗಳೇ ಅದನ್ನು ಮಾತನಾಡಬೇಕು ಅಂದರೆ ಅವರ ಮನೆಯಲ್ಲಿ 24 ಗಂಟೆ ಯಾವ ಮಾತು ನಡೆದಿರಬೇಕು ಅಂತ, ಬೇರೆ ಮಾತೇ ನಡೀಲಿಲ್ಲ ಅಂತ. ಹಾಗೆ ಒಂದು ಕಾಲದಲ್ಲಿ ಅಶೋಕೆಯ ಪಕ್ಷಿಗಳೂ ವೇದ ಉಚ್ಚರಿಸ್ತಾ ಇದ್ವು. ಇಲ್ಲದೇ ಇದ್ದರೆ ತಬ್ಬಲಿಯಾದ ಜಿಂಕೆ ಮರಿಗೆ ಹುಲಿಯೊಂದು ಹಾಲೂಡ್ತಾ ಇರಲಿಲ್ಲ ಆ ಜಾಗದಲ್ಲಿ. ಶಂಕರ ಭಗವತ್ಪಾದರು ಅಶೋಕೆಯ ಜಾಗವನ್ನು ಆಯ್ಕೆ ಮಾಡಿದ್ಯಾಕೆ ಮಠಸ್ಥಾಪನೆಗೆ ಅಂದರೆ, ಆ ಸ್ಥಳದಲ್ಲಿ ಅತ್ಯಂತ ಕ್ರೂರ ಪ್ರಾಣಿಗೂ ಒಂದು ಮೃದುತ್ವ ಬಂದಿದೆ ಅಂತ, ತಾಯ್ತನ ಬಂದಿದೆ, ವಾತ್ಸಲ್ಯ ಬಂದಿದೆ ಅಂತ. ಅಂದರೆ ಅಲ್ಲಿ ಪರಿವರ್ತನೆ ಎಲ್ಲಾಗಿದೆ ಅಂದರೆ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಪಶು ಪ್ರಾಣಿಗಳಲ್ಲೂ ಪರಿವರ್ತನೆ ಆಗಿದೆ ಅಂತ. ಯಾವುದರಿಂದ ಈ ಪರಿವರ್ತನೆ ಅಂದರೆ ಆ ಸ್ಥಳದಲ್ಲಿದ್ದ ವಿದ್ಯಾ ತಪಸ್ಸಿನಿಂದ ಅಂತ. ಅಂತಹ ಸ್ಥಳದಲ್ಲಿ ಅಂದರೆ ಗಿಡ ಮರ ಪಕ್ಷಿ ಪ್ರಾಣಿಗಳೂ ವೇದವನ್ನು ಪುನರುಚ್ಚರಿಸ್ತಾ ಇದ್ವೇನೋ ಅಂತ ಹೇಳಬಹುದಾದ ಸ್ಥಾನದಲ್ಲಿ ಗುರುಕುಲವನ್ನು ಕಟ್ಟಿ ನಿಲ್ಲಿಸಿದ್ದಾರೆ ಪರಮಪೂಜ್ಯ ಶ್ರೀ ಸಂಸ್ಥಾನದವರು. ಅದಕ್ಕೆ ನಮ್ಮ ಸೇವೆಯನ್ನು ನಾವು ಸಲ್ಲಿಸಬೇಕಾಗಿದೆ ಅಂತ. ನಾವು ಸೇವೆಯನ್ನು ಸಲ್ಲಿಸದೇ ಇದ್ದರೆ ಯಾವುದೋ ಒಂದು ನಿಂತು ಹೋಗುತ್ತೆ ಅಂತೇನೂ ಅಲ್ಲ. ಜಗತ್ತು ನಮ್ಮನ್ನೇ ಅವಲಂಬಿಸಿಕೊಂಡೇನೂ ಇಲ್ಲ. ಜಗತ್ತಿನ ಒಳಿತೆಲ್ಲ ನಾವು ಒಳ್ಳೆಯದು ಮಾಡಿದಾಗ ಮಾತ್ರ ಉಳಿಯುತ್ತೆ ಅಂತಲ್ಲ, ಆದರೆ ನಾವು ಸೇರಿಕೊಂಡ್ರೆ ನಮಗೊಳ್ಳೆಯದಾಗತ್ತೆ ಅಂತ, ನಮಗೆ ಪುಣ್ಯ ಬರುತ್ತೆ ಅಂತ. ನಾವು ನಮ್ಮ ಕರ್ತವ್ಯದಿಂದ ಚ್ಯುತರಾಗೋದಿಲ್ಲ ಅಂತ. ಕನಿಷ್ಠ ಪಕ್ಷ ನನಗೆ ಕಲಿಯೋದಕ್ಕಾಗಿಲ್ಲ, ನನ್ನ ತಂದೆಗೆ ಕಲಿಯೋದಕ್ಕಾಗಿಲ್ಲ, ನನ್ನ ಮಕ್ಕಳಿಗೆ ಕಲಿಸೋದಕ್ಕಾಗಿಲ್ಲ, ಕಲಿಯೋರಿಗೆ ನೆರವಾಗುತ್ತೇನೆ ನಾನು ಅಂತ ಅನ್ನೋದಿದೆಯಲ್ಲ, ಅದು ಕರ್ತವ್ಯ ಚ್ಯುತಿ ಎನ್ನುವ ಪಾಪದಿಂದ ನಮ್ಮನ್ನು ಕಾಪಾಡುತ್ತೆ. ಮತ್ತು ವಿದ್ಯಾದಾನಕ್ಕೆ ಕೊಡುವ ಪ್ರೋತ್ಸಾಹ ಇದೆಯಲ್ಲ, ಅದು ನಮಗೆ ಪುಣ್ಯ ಸಂಪಾದನೆ ಮಾಡಿಕೊಡುತ್ತೆ. ಒಂದು ನೆಮ್ಮದಿ, ಒಂದು ತೃಪ್ತಿ. ಪಾಪ ಪುಣ್ಯ ಕಾಣದ್ದನ್ನೆಲ್ಲ ಬಿಟ್ಬಿಡೋಣ, ಕೊನೆಯ ಪಕ್ಷ ಒಂದು ನೆಮ್ಮದಿ ಅಂತ. ಯಾರೋ ಇಷ್ಟು ಕಷ್ಟಪಟ್ಟು ತಂದಿದ್ದನ್ನು, ಯಾರೋ ಕಷ್ಟಪಟ್ಟು ಕಂಡುಕೊಂಡಿದ್ದನ್ನು ಇನ್ಯಾರೋ ಈಗ ಕಷ್ಟಪಟ್ಟು ಉಳಿಸ್ತಾ ಇರುವಾಗ ನಾನೂ ಕೈ ಜೋಡಿಸಿದೆ ಅಂತ. ಮೂಲ ರಾಮಾಯಣದಲ್ಲಿ ಇಲ್ಲದೇ ಇದ್ದರೂ ಅಳಿಲು ಭಕ್ತಿ ಅಂತ ಒಂದು ಹೇಳ್ತೀವಲ್ಲ, ಅಳಿಲು ಭಕ್ತಿ ಮರಳ ಸೇವೆ ಅಂತ. ಕಪಿಕರಡಿಗಳೆಲ್ಲ ದೊಡ್ಡ ದೊಡ್ಡ ಮರಗಳನ್ನು, ದೊಡ್ಡ ದೊಡ್ಡ ಬಂಡೆಗಳನ್ನು ತಂದು ಹಾಕ್ತಾಯಿದ್ವು. ಅಸೀಮ ಶಕ್ತಿಶಾಲಿಗಳು. ಒಂದು ಅಳಿಲು ಕೆಲಸ ಮಾಡ್ತಾಯಿತ್ತು. ಏನು ಮಾಡ್ತಾಯಿತ್ತು? ಏನು ಮಾಡ್ಬೋದು? ಅದು ಕೈಯಿಲ್ಲ ಎತ್ಕೊಂಡು ಹೋಗೋದಕ್ಕೆ. ನೀರಿಗೆ ಹೋಗಿ ಮುಳುಗ್ತಾ ಇತ್ತು, ಮೈ ಒದ್ದೆ ಆಗ್ತಾಯಿತ್ತು, ಮೇಲೆ ಬಂದು ಮರಳಿನಲ್ಲಿ ಹೊರಳಾಡ್ತಾ ಇತ್ತು, ಹೋಗಿ ಒದರುತ್ತಾ ಇತ್ತು, ಅದರ ಮೇಲೆ ಮೈ ಕೊಡುತ್ತಾ ಇತ್ತು. ಎಷ್ಟು ಮರಳು ಬಂದಿರ್ಬೋದು, ಏನು ಲಾಭ ಆಗಿರ್ಬೋದು, ಅದಲ್ಲ ವಿಷಯ. ವಿಷಯ ಯಾವುದು ಅಂತ ಅಂದರೆ, ಒಂದು ದೊಡ್ಡ ಕೆಲಸ ಆಗ್ತಾ ಇದೆ, ಒಂದು ಮಹತ್ವದ ಕೆಲಸ ಆಗ್ತಾ ಇದೆ, ಕಂಟಕನೊಬ್ಬನನ್ನು ನಾಶಪಡಿಸೋದಕ್ಕೆ ಇವರೆಲ್ಲ ಹೊರಟಿದ್ದಾರೆ, ಸತ್ಕಾರ್ಯಕ್ಕಾಗಿ ಇವರೆಲ್ಲ ಸೇರಿದ್ದಾರೆ. ಯಾರೋ ರಾಮ, ಯಾರೋ ಸೀತೆ, ಯಾರೋ ಉತ್ತರದವನ ಹೆಂಡತಿ ಕಳೆದೋಗಿದ್ದು ದಕ್ಷಿಣದಲ್ಲಿದ್ದ ಮಂಗಗಳಿಗೋ ಕರಡಿಗಳಿಗೋ ಆಗಬೇಕಾದ್ದೇನೋ. ನಮ್ಮವರ ಮನೆಯಲ್ಲಿ ಕಷ್ಟ ಆಯಿತು ಅಂತ ಹೋದವರೇ ಅಲ್ಲ ಅವರು, ಒಂದು ಒಳಿತು ಅಂತ ಮಾಡೋದಕ್ಕೆ ಹೊರಟವರು. ಹೀಗೆ ಎಲ್ಲ ಹೊರಟಾಗ ನನ್ನದೊಂದು ಮರಳು ಸೇವೆಯಾದರೂ ಬೇಡವಾ ಅಂತ ಅಳಿಲು ಹೊರಟಿತು ಅಂತ ಈ ಭಾವ ಅಂತ. ಹಾಗಾಗಿ ಒಳಿತಿನ ಕಾರ್ಯವನ್ನು ಪರಮಪೂಜ್ಯ ಶ್ರೀ ಸಂಸ್ಥಾನದವರು ಸಂಕಲ್ಪಿಸಿದ್ದಾರೆ. ಅದರ ಜೊತೆಗೆ ಭಾವದಲ್ಲಿ ಅಳಿಲಿನದ್ದಿರಲಿ, ಕಾರ್ಯ ಅಳಿಲಿನದ್ದಾಗಬೇಕು ಅಂತಿಲ್ಲ. ನಮಗೆಲ್ಲ ಆಂಜನೇಯನ ಶಕ್ತಿ ಇದೆ, ಜಾಂಬವಂತನ ಬುದ್ಧಿ ಇದೆ, ಸುಗ್ರೀವನ ನಾಯಕತ್ವದ ಗುಣ ಇದೆ, ನಳ ನೀಳ ಎಲ್ಲರಲ್ಲಿದ್ದ ಅದ್ಭುತವಾದ ಸಾಮರ್ಥ್ಯಗಳು ಇವೆ. ನಮ್ಮ ಸಾಮರ್ಥ್ಯಗಳನ್ನು ಅದಕ್ಕೆ ವಿನಿಯೋಗಿಸೋಣ. ಒಂದು ಸತ್ಕಾರ್ಯವನ್ನು ಆಗ ಮಾಡಿಸಿ ಅದು ಆಯಿತು ಅನ್ನುವ ಸಂತೃಪ್ತಿಯನ್ನು ಪಡೆದುಕೊಳ್ಳೋಣ. ನಮಸ್ಕಾರ.